MRP ಗೆ 50% ಆಫರ್ ಇರುತ್ತೆ ನಿಮ್ಮಲ್ಲ. ಈಗ ನಾವೆಲ್ಲ ಗಾಡಿ ಹಾಕಿಸ್ತೀವಲ್ಲ, ಇಲ್ಲಿ ತೊಗೊಂಡ್ರೆ ನಿಮ್ಮ ಹತ್ರ 50% ಸೇಮ್ ಆಯಿಲ್ 50% ಆಫ್ ಇರುತ್ತೆ. ಒಂದಿಷ್ಟು ಲೀಟರ್ ತೊಗೊಂಡೋಗಿ ನಾನು ಸೇಲ್ ಮಾಡ್ಬೋದಾ? ಮಾಡ್ಕೊಳ್ಳಿ. ಅದಕ್ಕೆ ಬೇರೆ ವಿಧಿ ವಿಧಾನ ಏನು ಲೈಸೆನ್ಸು ಅದು ಇದು ಅಂತ ಬೇಕಿಲ್ಲ. ಏನಿಲ್ಲ, ಇದಕ್ಕೆ ನೀವು ಸಣ್ಣ ಕ್ವಾಲಿಟಿನಲ್ಲಿ ಮಾಡ್ತೀನಿ ಅಂತಂದ್ರೆ GST ಬೇಕಿಲ್ಲ. ಉದ್ಯಮ ಇದು ರಿಜಿಸ್ಟ್ರೇಷನ್ ಅಂತ ಮಾಡ್ತಾರೆ ಆನ್ಲೈನ್ ಅಲ್ಲಿ, ಅದನ್ನೊಂದು ಮಾಡಿಸ್ಕೊಳ್ಳಿ. ಓಕೆ, ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನನಗೆ ಇನ್ನೊಂದು ಹೇಳಿ, ಇನ್ನೊಂದು ಕುತೂಹಲ, ಆಯಿಲ್ ಸೇಲ್ ಮಾಡ್ಬೇಕಂತ ಯಾಕೆ ಬಂತು ನಿಮಗೆ? ಇದು ಆಯಿಲ್ ಡಿಸ್ಟ್ರಿಬ್ಯೂಷನ್ ಸರ್ ನಮ್ದು. ನೀವು ಮಿಲಿಟರಿಯಿಂದ ಬಂದ್ರಿ, ವಾಲಂಟರಿ ಯಾವ್ದೋ ಒಂದು ಬಿಸ್ನೆಸ್ ಮಾಡಬೇಕು. ಆಯಿಲ್ ಹೆಂಗ್ ತಲೆಯಲ್ಲಿ ಬಂತು ಅಂತ? ಆಯಿಲ್ ಯಾಕಂದ್ರೆ ಕಂಪನಿಗಳಿದೆ, ಹೋದ್ರೆ ಆಯಿಲ್ ಸಿಗ್ತಾ ಇದೆ, ಎಲ್ಲ ಕಡೆ ಇದೆ. ನನ್ನ ಆಯಿಲ್ ಅನ್ನ ನಾನು ಸೇಲ್ ಮಾಡ್ತೀನಿ ಅಂತ ತಗೊಂಡ್ ಬಂದು ಅಂತ ಹೇಗೆ ಮಾಡಿದ್ರಿ ಅದನ್ನ ಅಂತ? ಸರ್ ಅದು ಒಂದು ಹೆಂಗ್ ಹೇಳ್ಬೇಕಾದ್ರೆ, ನಾನು ತುಮಕೂರಿನಲ್ಲಿ ಒಂದು ಅಂಗಡಿ ಹತ್ರ ಟೀ ಕುಡ್ಕೊಂಡ್ ಕೂತಿದ್ದೆ. ಏನ್ ಮಾಡ್ಬೇಕಂತ ಐಡಿಯಾ ಇಲ್ಲ. ಸೊ ಒಬ್ರು ಸಾಂಗ್ಲಿಯಿಂದ ಸ್ಪೀಡ್ ಲೂಬ್ರಿಕೆಂಟ್ ಅಂತ ಹೇಳಿ ಅದ್ರದ್ದು ಸೇಲ್ಸ್ ಮ್ಯಾನೇಜರ್. ನಾನು ಕೂತಿದ್ದೆ, ಜಸ್ಟ್ ಅವ್ರು ಬಂದ್ರು. ಸರ್ ಯಾರು, ಎಲ್ಲಿಂದ ಅಂತೇಳಿ ನಾನೇ ಅವ್ರನ್ನ ಕೇಳಿದೆ. ಯಾಕಂದ್ರೆ ಸ್ಪೀಡ್ ಲೂಬ್ರಿಕೆಂಟ್ ಅಂತ ಹೇಳಿ ಅವ್ರದ್ದು ಟಿ ಶರ್ಟ್ ಮೇಲೆ ಇದಿತ್ತು. ಅವ್ರು ಹೇಳಿದ್ರು, ಸರ್ ಈ ತರ ನಮ್ದು ಆಯಿಲ್ ಕಂಪ್ನಿಯಿಂದ ಅಂತಂದ್ರು. ನನ್ನ ತಲೆಯಲ್ಲಿ ಬಂತು, ಸರಿ ಓಕೆ, ಇವ್ನೊಂದ್ಸತಿ ವಿಚಾರಿಸೋಣ, ಏನು ಮಾಡ್ಬೋದಾ ಇಲ್ವಾ. ಸೊ ಅವರು ನನಗೆ ಈ ಆಯಿಲ್ ಬಗ್ಗೆ ಐಡಿಯಾ ಕೊಡ್ತಾ ಬಂದ್ರು. ಸಾಗರ್ ಅಂತೇಳಿ ಅವರು ಐಡಿಯಾ ಕೊಡ್ತಾ ಬಂದ್ರು. ಸೊ ಅವ್ರನ್ನ ನಾನು ಅವ್ರ ಜೊತೆಯಲ್ಲಿ ನಾನು ಈ ಆಯಿಲ್ ಸ್ಟಾರ್ಟ್ ಮಾಡಿದ್ದು. ಈಗ ಆಕ್ಚುಲಿ ಬಂದು ನಮ್ದು ಕಾರು ಬೈಕು ಎಲ್ಲ ಇದೆಯಲ್ಲ, ಸೊ ಆಯಿಲ್ ಬೇಕೇ ಬೇಕು. ಇದು ಯಾವತ್ತಿದ್ರು ನಿಂತೋಗೋ ಬಿಸ್ನೆಸ್ ಅಂತೂ ಅಲ್ಲ. ಯಾಕೆ ಇದನ್ನೇ ಮಾಡಬಾರ್ದು? ಪ್ರಾಫಿಟ್ ಕಡಿಮೆ ಆದ್ರೂ ನಿಂತೋಗೋದಂತೂ ಅಲ್ವಲ್ಲ. ಸೊ ವೇಸ್ಟ್ ಅಲ್ಲಿ ನಮಗೆ ಪ್ರಾಫಿಟ್ ಕಡಿಮೆ ಇದ್ರೂ ಸ್ಟಾಪ್ ಆಗಂತದ್ದು ಅಲ್ಲ. ಆಟೋಮೊಬೈಲ್ಸ್ ಇದೆ, ಎಲೆಕ್ಟ್ರಿಕ್ ಗಾಡಿಗಳು ಬಂದ್ರು ಇದನ್ನ ಕ್ಲೀನ್ ಮಾಡಕ್ ವೇಸ್ಟ್ ಬೇಕೇ. ಸೊ ಹಂಗಾಗಿ ಈ ಬಿಸ್ನೆಸ್ ಪರ್ಫೆಕ್ಟ್, ಯಾವತ್ತು ನಿಂತು ಹೋಗೋದಲ್ಲ ಅಂತ ಒಂದು ಕಾನ್ಫಿಡೆಂಟ್ ಬಂದ್ಮೇಲೆ ಈ ಬಿಸ್ನೆಸ್ ಶುರು ಮಾಡಿದ್ದು ನಾನು. ಇದು ಆಯಿಲ್ ಏನಿದೆಯಲ್ಲ, ಒಂದು ದಿನಕ್ಕೆ ಏನಿಲ್ಲ ಅಂತ ಒಂದು 500 ಲೀಟರ್ 400 ಲೀಟರ್ ಹೊರಗಡೆ ಹೋಗುತ್ತೆ. ಅಂದ್ರೆ ನೀವು ನೇರವಾಗಿ ಗ್ರಾಹಕರಿಗೆ ಕೊಡ್ತೀರಾ ಅಥವಾ ಡಿಸ್ಟ್ರಿಬ್ಯೂಟರ್ಗೆ ಅಥವಾ ಹಂಗೆ ಕೊಡ್ತೀರಾ? ಹೇಗೆ ನಿಮ್ದು? ಇಲ್ಲ, ಇದು ನಾವು ಆಟೋಮೊಬೈಲ್ ಅಥವಾ B2B ಇದೆಯಾ? ಹೇಗಿದೆ? B2Bನೂ ಇದೆ. ಇದೆ. ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ಓಪನ್, ಯಾರು ಪ್ರತಿಯೊಬ್ಬರಿಗೂ ಒಂದೇ ಪ್ರೈಸ್. ಹೌದಾ? ಕಡಿಮೆ ಸಿಗುತ್ತೆ ನಿಮ್ಮ ಹತ್ರ? ಕಡಿಮೆ ಸಿಗುತ್ತೆ ಬಜಾರ್ದಾಗ ಸಿಗೋದಕ್ಕಿಂತ. ಹೌದಾ? ಯಾವ ಆಯಿಲ್ ಅದು? ಸ್ಪೀಡ್ ಲೂಬ್ರಿಕೆಂಟ್ ಅಂತ ಹೇಳಿ. ಎಷ್ಟಕ್ಕೆ ಸಿಗುತ್ತೆ ಸರ್? ಎಷ್ಟು ಕಡಿಮೆ ಸಿಗುತ್ತೆ? ಹೊರಗಡೆ ಹೋದ್ರೆ ಎಷ್ಟಕ್ಕಿದೆ ನಮ್ಗದು? MRP ಗೆ 50% ಆಫರ್ ಇರುತ್ತೆ ನಿಮ್ಮಲ್ಲ. ಈಗ ನಾವೆಲ್ಲ ಗಾಡಿ ಹಾಕಿಸ್ತೀವಲ್ಲ, ಇಲ್ಲಿ ತಗೊಂಡ್ರೆ ನಿಮ್ಮ ಹತ್ರ 50% ಸೇಮ್ ಆಯಿಲ್ 50% ಆಫ್ ಇರುತ್ತೆ. ಅಯ್ಯೋ, ಅದ್ಭುತ ಅಲ್ಲ ಸರ್. ಅದನ್ನ ಅಂಗಡಿಯವ್ರು ತಗೊಂಡ್ ಹೋಗ್ತಾರೆ, ಅವ್ನ್ ಮಾರ್ಜಿನ್ ಇಟ್ಕೊಂತಾನೆ. ಒಬ್ಬ ಡಿಸ್ಟ್ರಿಬ್ಯೂಟರ್ ತಗೊಂಡ್ ಹೋಗ್ತಾನೆ, ಅವನ ಸ್ವಲ್ಪ ಮಾರ್ಜಿನ್ ಇಟ್ಕೊಂತಾನೆ. ಮೆಕ್ಯಾನಿಕ್ ತಗೊಂಡ್ ಹೋಗ್ತಾನೆ, ಅವನ ಸ್ವಲ್ಪ ಮಾರ್ಜಿನ್ ಇಟ್ಕೊಂತಾನೆ. ಹಂಗಾಗಿ ಅದು ಎಲ್ಲೋ ಹೊರಟೋಗ್ಬಿಡುತ್ತೆ. ಫಸ್ಟ್ ನಿಮ್ಮ ಹತ್ರ ಬರುತ್ತೆ ಆಯಿಲ್, ನಮ್ಮ ಕಂಪನಿಯಿಂದ. ಹೌದು. ಈಗ ಇಲ್ಲೇ ಬಂದು ನಾನು ಈಗ ಒಂದು ಕೆಲಸ ಮಾಡ್ತೀನಪ್ಪ, ಈಗ ನನಗೆ ಗೊತ್ತಾಯ್ತು ಈ ಗುಟ್ಟು, ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಒಂದಿಷ್ಟು ಲೀಟರ್ ತಗೊಂಡೋಗಿ ನಾನು ಸೇಲ್ ಮಾಡ್ಬೋದಾ? ಮಾಡ್ಕೊಳ್ಳಿ. ಅದಕ್ಕೆ ಬೇರೆ ವಿಧಿ ವಿಧಾನ ಏನು ಲೈಸೆನ್ಸು ಅದು ಇದು ಅಂತ ಬೇಕಿಲ್ಲ. ಏನಿಲ್ಲ, ಇದಕ್ಕೆ ನೀವು ಸಣ್ಣ ಕ್ವಾಲಿಟಿನಲ್ಲಿ ಮಾಡ್ತೀನಿ ಅಂತಂದ್ರೆ GST ಬೇಕಿಲ್ಲ. ಉದ್ಯಮ ಇದು ರಿಜಿಸ್ಟ್ರೇಷನ್ ಅಂತ ಮಾಡ್ತಾರೆ ಆನ್ಲೈನ್ ಅಲ್ಲಿ, ಅದನ್ನೊಂದು ಮಾಡಿಸ್ಕೊಳ್ಳಿ. ನೀವು ಯಾವಾಗ ಬಲ್ಕ್ ಕ್ವಾಂಟಿಟಿನಲ್ಲಿ ತಗೊಂತೀರಿ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ, ಅವಾಗ GST ತಗೊಳ್ಳಿ. ಇವಾಗ ನೀವು ಸದ್ಯಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಉದ್ಯಮ ರಿಜಿಸ್ಟ್ರೇಷನ್ ಒಂದು ಮಾಡಿಸ್ಕೊಳ್ಳಿ. ಉದ್ಯಮ ಇದನ್ನ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರಲ್ಲ, ಆ ನಂಬರ್ನ ಇಟ್ಕೊಂಡು ನೀವು ಬಿಲ್ ಬುಕ್ ಪ್ರಿಂಟ್ ಮಾಡಿಕೊಂಡು ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾವು ಎಲ್ಲಾನು ಹೋಗ್ತೀವಿ ಸರ್, ಈಗ ಆಯಿಲ್ ನಾವು ಹಾಕಿಸ್ತೀವಿ ಗಾಡಿಗೆ, ಬಟ್ ಎಲ್ಲ ಕಡೆ ಅದ್ರ ಮೇಲೆ ಇರೋದು ಒಂದೇ ರೇಟ್ ಹಂಗೆ ಇರುತ್ತಲ್ಲ ಸರ್? ಯಾರು ರೇಟ್ ಇರುತ್ತೆ, ಅದ್ರ ಮೇಲೆ MRP ಇರುತ್ತೆ, ಬಟ್ ಒಳಗಡೆ ಇರೋ ಪ್ರೈಸ್ ಯಾರಿಗೂ ಗೊತ್ತಿರಲ್ಲ ಅಷ್ಟೇ. ದೊಡ್ಡ ಗುಟ್ಟು ಬಿಟ್ಕೊಟ್ರಿ. ಗಾಡಿ ಇಟ್ಟವ್ರಿಗೆ ಹಬ್ಬ, ಇದು ಹಬ್ಬ ಸರ್. ನಮಗೆ ಗೊತ್ತಿರೋದು ಹೇಳ್ಬಹುದು, ಯೂಸ್ ಮಾಡ್ಕೊಳೋಂಥ ಟ್ಯಾಲೆಂಟ್ ಇದ್ದು ಮಾಡ್ಕೊಂತಾರೆ. ಅಲ್ಲ ಸರ್, ಈಗ ನಾವು ಗಾಡಿಗೆ ಆಮೇಲೆ ಎಷ್ಟು ವರ್ಷ ಇಡ್ಬೋದು ಅದನ್ನ? ಎಷ್ಟು ಅದಕ್ಕೆ ಲೈಫ್ ಇಲ್ಲ, ಇದಕ್ಕೆ ಲೈಫ್ ಇಲ್ಲ. ಇದು ಓವರ್ ಡೇಟ್ ಅನ್ನೋದೇ ಬರೋದಿಲ್ಲ ಇದಕ್ಕೆ. ಹೌದಾ? ಇಡ್ಬೋದು ಎಷ್ಟಾದ್ರೂ 4 ವರ್ಷ 5 ವರ್ಷ. ಈ ವೇಸ್ಟ್ ಅಷ್ಟೇನೆ, ನೀವಿಟ್ರೆ 10 ವರ್ಷ ಬೇಕಾದ್ರೂ ಹಂಗೆ ಇರುತ್ತೆ. ಆಯಿಲ್ ಅಷ್ಟೇನೆ, ಅದು ಸೀಸನ್ ವೈಸ್ ಅಲ್ಲಿ ಇದ್ರಲ್ಲಿ ಗ್ರೇಡ್ ಬಂತ ಆಯಿಲ್ ಗ್ರೇಡ್ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಒಂಥರ ಆಯಿಲ್ ಹಾಕ್ತಿವಿ, ಚಳಿಗಾಲದಲ್ಲಿ ಒಂಥರ ಹಾಕ್ತಿವಿ, ನಾರ್ಮಲ್ ಟೈಮ್ ನಲ್ಲಿ ಒಂಥರ ಆಯಿಲ್ ಹಾಕ್ತಿವಿ. ಅದನ್ನ ಗ್ರೇಡ್ ಅಂತ ಹೇಳ್ತೀವಿ. ಯಾವ ಗ್ರೇಡ್ ನ ಯಾವ ಗಾಡಿಗೆ ಯಾವ ಸೀಸನ್ ಅಲ್ಲಿ ಹಾಕ್ಬೇಕು ಅನ್ನೋದು ಫಸ್ಟ್ ಮೆಕ್ಯಾನಿಕ್ ಗೊತ್ತಿರ್ಬೇಕು.
ಆಫ್ಟರ್ ಆಲ್ ಅದು ಗೊತ್ತಿರಲಿಲ್ಲ ಕೆಲವರಿಗೆ. ಅಲ್ಲ ನನಗೆ ಗೊತ್ತಿಲ್ಲ ಸರ್, ಈಗ ನೀವು ಸೀಸನ್ ವೈಸ್ ಹಾಕ್ತಾರೆ ಅಂತ ನೋಡಿ, ಸಿಂಥೆಟಿಕ್ ಅಂತ ಬರುತ್ತೆ, ಚಳಿಗಾಲದಲ್ಲಿ ಹಾಕ್ಬೇಕು ಅದನ್ನ. ಯಾಕೆ ಹೇಳಿ, ಅದು ಥಿಕ್ನೆಸ್ ಕಮ್ಮಿ ಆಗುತ್ತೆ ಯಾವಾಗ ಚಳಿನಲ್ಲಿ ಗಾಡಿ ಹೊರಗಡೆ ನಿಂತಿರುತ್ತೆ. ಆ ಸಿಂಥೆಟಿಕ್ ಆಯಿಲ್ ತುಂಬಾ ತೆಳ್ಳಗಿರುತ್ತೆ, ಬೇಗ ಗಟ್ಟಿಗಾಗೋದಿಲ್ಲ. ಇಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ಪಟ್ ಅಂತ ಎತ್ಕೊಳುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಸಿಂಥೆಟಿಕ್ ಆಯಿಲ್ ಹಾಕಿದ್ರೆ ಬೇಗ ವ್ಯಾಪಾರ ಹೊರಟೋಗುತ್ತೆ. ಅಲ್ಲಿ ಸೆಮಿ ಸಿಂಥೆಟಿಕ್ ಅಂತ ಬರುತ್ತೆ, ಅದನ್ನ ಹಾಕ್ಬೇಕು. ನಾವು ಹಿಂಗೆ ಕೇಳ್ಬೇಕಲ್ಲಿ. ಅದು ಕೆಲವರಿಗೆ ಗೊತ್ತಿದ್ರೆ ಹೇಳ್ತಾರೆ, ಇನ್ ಕೆಲವರಿಗೆ ಗೊತ್ತಿಲ್ಲದ್ರೆ ಅವ್ರಿಗೂ ಗೊತ್ತಿಲ್ಲ, ಅವ್ರೇನೇನು ಹೇಳ್ತಾರೆ. ಅಲ್ಲ ನಿಜಕ್ಕೂ ಒಳ್ಳೇದೇ ಕಣ್ ತರಿಸಿದ್ರಿ ನೀವು. ನಿಜಕ್ಕೂ ಈಗ ಬಹಳ ಜನಕ್ಕೆ ಗೊತ್ತೇ ಇಲ್ಲ ಸರ್. ಸುಮ್ಮನೆ ಹೋಗ್ತೀವಿ ಚೆಕ್ ಮಾಡೋ ಅಂತೀವಿ. 15W40 ಅಂತ ಬರುತ್ತೆ, ಅದನ್ನ ತುಂಬಾನೇ ಫುಲ್ ಹೀಟ್ ಇರುತ್ತೆ ನೋಡಿ ಟೆಂಪರೇಚರ್, ಆ ಟೈಮ್ನಲ್ಲಿ ಹಾಕ್ಬೇಕು. ಯಾಕಂದ್ರೆ ಅದು ಗಟ್ಟಿ ಇರುತ್ತೆ. ಗಟ್ಟಿ ಇದ್ದಿದ್ದು ಬಿಸಿಲಿಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ತೆಳ್ಳಗಾಗುತ್ತೆ. ಸೊ ಗಟ್ಟಿ ಇರೋ ಆಯಿಲ್ನ ಹಾಕ್ಬೇಕು ಆ ಟೈಮ್ನಲ್ಲಿ. ಇದು ಎಷ್ಟೋ ಜನ ಗೊತ್ತಿಲ್ಲ, ಏನೋ ಆಯಿಲ್ ಹಾಕ್ಬೇಕು, ಹಾಕಿ ಸರ್ವಿಸ್ ಬಿಟ್ಟಿದ್ದೀನಿ ಮಾಡಿ. ವಾ ಶಿವನೇ, ಇದು 2 ವೀಲರು ಕಾರು ಎಲ್ಲದಕ್ಕೂ ಆಗುತ್ತೆ, ಪ್ರತಿಯೊಂದಕ್ಕೂ ಬರುತ್ತೆ. ಪ್ರತಿಯೊಂದಕ್ಕೂ ಬರುತ್ತೆ. 20W40 ಪೆಟ್ರೋಲ್ ಇಂಜಿನ್ಗೆ, 15W40 ಡೀಸೆಲ್ ಇಂಜಿನ್. ಈಗ ಇದ್ರ ಮೇಲೆ MRP ರೇಟ್ ಇದೆಯಾ ನಿಮ್ದು? ಒಂದು ಬಾಟ್ಲಿ ತಗೋಬೋದು ಸರ್, ಒಂದು ಬಾಟ್ಲಿ ಕೊಡಮ್ಮ ಇಲ್ಲಿ. ಹಾಂ, 423 ರೂಪಾಯಿ ಇದೆ ಸರ್ MRP ಇದೆ. ಇದು ಈಗ ಎಷ್ಟು ಕೊಡ್ತೀರಿ ಇದನ್ನ? ಅದು ಹೆಂಗ್ ಸರ್ ಹೇಳಕ್ಕಾಗುತ್ತೆ? ಅಲ್ಲ 50 ಅಂದ್ರಲ್ಲ, ಮತ್ತೀಗ ನನಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 400 ಇಲ್ಲ, ನಾನು ಇದು ಮಜಾ ಇದೆ. 423 ರೂಪಾಯಿ ಸರ್ ಇದೆ ಸರ್. 212 ರೂಪಾಯಿ. 423 ರೂಪಾಯಿ ಇರೋ ಆಯಿಲ್ ಬರೀ 212 ರೂಪಾಯಿಗೆ ಎಷ್ಟು ಲೀಟರ್ ಸರ್ ಇದು? 1 ಲೀಟರ್. ಬೇಕಾದಷ್ಟು ಲೀಟರ್ ತೊಗೊಂಡು ಮನೆಗೆ ಇಟ್ಕೊಂಡ್ಬಿಡ್ರಿ, 5 ವರ್ಷ ಆದ್ರೂ ಬರುತ್ತೆ, 10 ವರ್ಷ ಆದ್ರೂ ಬರುತ್ತೆ, ಹೌದಲ್ರಿ ಸರ್? ಇದಕ್ಕಿಂತ ಯಾವ್ದು ಇಲ್ಲ. ವ್ಯಾಪಾರ ಮಾಡ್ರಾದ್ರೆ ಬರ್ರಿ ತೊಗೊಂಡವ್ರಿ, ಬರೀ ಒಂದು ಏನದ ಉದ್ಯಮ ಸರ್ಟಿಫಿಕೇಟ್ ಇದ್ರೆ ಸಾಕು. 1ಕ್ಕೆ 200 ಸರ್ ಬೇಡ ಸರ್. ನಾನು ಇದನ್ನ ಮಾಡಿದೆ ಕೊಡೋರಿಗೆ ಇದ್ರ ಮೇಲೆ ಇದ್ದಿದ್ದು 50 ರೂಪಾಯಿ ಕಡಿಮೆ ಕೊಟ್ಟರು ಸಾಕಲ್ಲ ಸರ್, ನಾನು ಕೊಡ್ಬೋದು. 350 ರೂಪಾಯಿ ಕೊಟ್ಟರು ಕೂಡ ಯಾರಿಗೂ ಲಾಸ್ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದವನಿಗೂ ಲಾಸ್ ಇಲ್ಲ, ತಗೊಂಡೋಗನಿಗೂ ಲಾಸ್ ಇಲ್ಲ. ಶಿವ 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 ಶಿವ. ಮತ್ತು ಒರಿಜಿನಲ್ ಕಂಪನಿ ಇದೆ 100%. ನಿಮ್ಗೆ ಎಲ್ಲಿ ಗ್ಯಾರೇಜ್ ಇವ್ರು ಏನು ಹಾಕೊಂಡು ಕುಂತಾರೆ ಪೆಟ್ರೋಲ್ ಬಂಕ್ನಾಗ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಇದೇ ಆಯಿಲ್ ಅಂತಲ್ಲ, ಕಂಪನಿ ಬೇರೆ, ಆಯಿಲ್ ಒಂದೇ. ಬಟ್ ಇದು ಲೀಡಲ್ ಇದೆಯಾ ಸರ್? ಈ ಕಂಪನಿ ಹೆಸರು ಇದೆಯಾ ಸರ್? ನೋಡಿ ಆಯಿಲ್, ಇವಾಗ ಈ ಒಂದು ಆಯಿಲ್ನ ನೋಡಿ, ಇದು 20W40 ಅಂತ ಬರುತ್ತೆ, SM ಗ್ರೇಡ್. ಇದು ಈ ಒಂದು ಗ್ರೇಡ್ನ ತಯಾರು ಮಾಡಲಿಕ್ಕೆ ಎಲ್ಲ ಆಯಿಲ್ ಕಂಪ್ನಿಯವರು ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ. ಸೊ ಆ ಕೆಮಿಕಲ್ ಹಾಕಿದ್ರೆ ಅಷ್ಟೇನೆ ಈ ಒಂದು ಗ್ರೇಡ್ ಆಯಿಲ್ ತಯಾರಾಗೋದು. ಅದನ್ನ ಬಿಟ್ಟು ಬೇರೆ ಎಲ್ಲಾರ್ಗು ಒಂದೇ ಖರ್ಚಲ್ವಾ? ಆದ್ರೆ ಕಂಪ್ನಿ ನೇಮ್ ಬೇರೆ ಬೇರೆ ಇರುತ್ತೆ. ಆ ಕಂಪ್ನಿ ನೇಮ್ ಆದಂಗೆ ಆ ಒಂದು ಆಯಿಲ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಡೀಲರ್ಗಳನ್ನ ಇಟ್ಕೊಬೇಕು. ಸೊ ಅವ್ರಿಗೆ ಏನು ಖರ್ಚು ಬರುತ್ತೆ ಅದ್ರ ಮೇಲ್ಗಡೆಗೆ ಈ ಆಯಿಲ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಕಂಪ್ನಿಯವ್ರು ಏನು ಮಾಡಿದ್ದಾರೆ, ಯಾವ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ, ಕ್ವಾಲಿಟಿ ಪಕ್ಕ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರಿಗೆ ಕೊಟ್ಟರು, ಮೆಕ್ಯಾನಿಕ್ಗೆ ಆಗಲಿ ಅಂಗಡಿಯವನಿಗೆ ಆಗಲಿ ಪ್ರಾಫಿಟ್ ಜಾಸ್ತಿ ಇದೆ ಅಂತಂದ್ರೆ ಅವನು ಈ ಆಯಿಲ್ನ ಪ್ರಮೋಟ್ ಮಾಡ್ತಾ ಹೋಗ್ತಾನೆ. ಯೂಸ್ ಮಾಡಿದವರು ಸಹ, ನಾನು ಹಾಕ್ಸಿದ್ನಲ್ವಾ ಲಾಸ್ಟ್ ಟೈಮು, ಇದೇ ಆಯಿಲ್ ತಾನೆ, 50 ರೂಪಾಯಿ ಕಮ್ಮಿ ಸಿಕ್ಕಿತ್ತು, ಪ್ರಾಬ್ಲಮ್ ಅಂತೂ ಇಲ್ಲ, ಹಾಕಪ್ಪ ಇದೇ ಆಯಿಲು. ಸೂಪರ್. ಸೊ ಅಡ್ವರ್ಟೈಸ್ಮೆಂಟ್ಗೆ ಏನು ಕಡಿಮೆ ಖರ್ಚು ಮಾಡ್ತಾರೆ ಕಂಪನಿ, ಅದನ್ನು ನಮ್ಮ ಕಂಪ್ನಿಯವ್ರು ಖರ್ಚು ಮಾಡೋದಿಲ್ಲ. ಅದನ್ನ ಗ್ರಾಹಕರಿಗೆ ಬೆನಿಫಿಟ್ ಕೊಟ್ಬಿಟ್ಟಿದ್ದಾರೆ. ಹಿಂಗೆ ನೀವು ತಂದು ಕೊಡ್ತೀರಿ, ಅಲ್ಲಿಂದ ಅಲ್ಲಿ ಕೊನೆಗೆ ಹೋಗಿ ನಮಗೆ ಮುಟ್ಟೋ ಒಳಗಡೆ 423 ರೂಪಾಯಿ ನನಗೆ ಸೇರುತ್ತಿದೆ. ಹೌದು. ಇದೇ ಆಯಿಲ್ ಬೇರೆ ಕಂಪ್ನಿನಲ್ಲಿ ತಗೊಂಡ್ರೆ 500 ರೂಪಾಯಿ ತಗೊಂಡು ಇದೆ, 600 ರೂಪಾಯಿ ತಗೊಂಡು ಇದೆ. ಅವ್ರು MRP ಪ್ರಿಂಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅದ್ಭುತ ಸರ್. ಓಕೆ, ಈಗ ಇನ್ನು ಆಯಿಲ್ ಅಂತೂ ಅದ್ಭುತವಾಗಿದೆ ಕತೆ ಸರ್. ಇದನ್ನ ನಿಜಕ್ಕೂ ಉದ್ಯಮ ಮಾಡೋರಾಗಲಿ, ನಾವು ಹಾಕ್ಸೋರ್ಲಿ ಒಂದು ಒಳ್ಳೆ ಅವೇರ್ನೆಸ್ ಕೊಟ್ರಿ. ಇಷ್ಟೇ ಅಲ್ಲ, ಯಾವ ಸೀಸನಲ್ಲಿ ಏನೇನು ಹಾಕ್ಸ್ಬೇಕಂತ ಕೂಡ ನೀವು ಇದನ್ನು ಹೇಳಿದಿರಿ. ಇದು ಅದ್ಭುತ. ಮೋಸ್ಟ್ಲಿ ಇದಕ್ಕೆ ಜನ ಈಗ ಕ್ಯೂ ನಿಂತ್ಕೊಂತಾರೆ. ನೀವು ಇಷ್ಟು ಜನ ಸಾಲಲ್ಲ ಅಂತ ಅನ್ಕೊಂತೀನಿ. ಇನ್ನು ಹೆಚ್ಚು ಜನ ಇದಕ್ಕೆ ಇಟ್ಕೊಳ್ಳಿ ಸರ್, ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡ್ಬೋದು. ಆಗ್ಲಿ ಅಲ್ಲ ಸರ್, ಅವೇರ್ನೆಸ್ ಇದೆ, ಯಾಕೆ ಬಿಡೋಣ ಸರ್ ಅಲ್ವಾ? ಕಡಿಮೆ ಸಿಗುತ್ತಂದ್ರೆ. ಇನ್ನೊಂದು ಕೇಳೋದು ಮರ್ತೆ ನಾನು, ಹಿಂಗೆ ಎಲ್ಲರಿಗೆ ಆಯಿಲ್ ಮಾರೋ ಅಧಿಕಾರ ಇದೆಯಾ ಅಂತ. ಈಗ ಕಂಪನಿದು ಅಂತ ಹೇಳ್ತೀರಿ, ಕಂಪನಿ ನಾನು ಹಾಕಿಸ್ಕೊಂಡು ಬಂದಿರ್ತೀನಿ 430 ಕೊಟ್ಟು, ಕಂಪನಿಯವನೇ ಹೇಳ್ತಾನೆ ಅಲ್ಲೇ ಯಾಕೆ ಕೊಟ್ಟು ಇಲ್ಲಿ 200 ರೂಪಾಯಿಗೆ ಸಿಗ್ತದೆ ಅಂತ ಅಂದಾಗ ಇದು ದ್ವಂದ್ವ ನಿಲುವಾಗ್ತದೆ. ಅದಕ್ಕೆ ಕೇಳಿದೆ ಇದು ಹೇಗೆ ಅಂತ. ಸರ್, ಇವಾಗ ಮಾರ್ಕೆಟ್ ಓಪನ್ ಇದೆ, ನನ್ನ ಇಷ್ಟ
ಓಕೆ, ನಾನು 10 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಕೊಡ್ತೀನಿ, ಯಾರು ಕೇಳೋ ಅಧಿಕಾರ ಇದೆ ನನಗೆ? ಓ ಅಂದರೆ ನಿಮಗೆ ಕಡಿಮೆ ಸಿಕ್ಕಿದ್ರೆ ನೀವು ತಗೊಂಡೋಗಿ ನೀವು ಕಡಿಮೆ ರೇಟಿಗೆ ಮಾರ್ಕೊಳ್ಳಿ. ಓಕೆ, ಹಾಂ, ನೀವು 410 ರೂಪಾಯಿಗೆ ನೀವು ಮಾರ್ತಿದ್ದೀರಾ, ನಿಮ್ 1 ಲೀಟರ್ ಮಾರೋರು ಅದೇ ನೀವು 250 ರೂಪಾಯಿಗೆ 10 ಲೀಟರ್ ಮಾರ್ಕೊಳ್ಳಿ. 20 ಲೀಟರ್ ಕಂಪನಿದೇನು ಅಬ್ಜೆಕ್ಷನ್ ಇಲ್ಲ ಇದರಲ್ಲಿ? ಇಲ್ಲ, ಅವ್ರೇನಕ್ಕೆ ಮಾಡ್ತಾರೆ? ಓಕೆ, ಈಗ ನಾನು 420 ರೂಪಾಯಿ ಮಾರ್ತಿದ್ದೀನಿ ಅಂತಾರೆ, ನನ್ನ ಟ್ರಾನ್ಸ್ಪೋರ್ಟು, ನನ್ನ ಲೇಬರು, ನನ್ನ ಕಷ್ಟ ಸುಖ ಕಂಪ್ನಿ ನೋಡಕ್ ಬರಂಗಿಲ್ಲಲ್ಲ. ಹಾಂ ಹಾಂ, ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಪ್ರೈಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ, ಹಾಂ. ಅದನ್ನ ಕಂಪ್ನಿಯವ್ರು ಕೇಳಕ್ಕೆ ಈ ಮಸಾಲೆ ದೋಸೆ ನಾನೆಲ್ಲ ಚಿಕ್ಕದ ಒಂದು ಹೋಟ್ಲ್ ರೋಡ್ ಸೈಡ್ ಮಾಡಿದ್ದೀನಪ್ಪ, 30 ರೂಪಾಯಿ ಕೊಡ್ತೀನಿ. ಹೌದು, 5 ಸ್ಟಾರ್ ಹೋಟ್ಲ್ ಅದಕ್ಕೆ 500 ರೂಪಾಯಿ ಮಾರ್ತಾನೆ. ಅವ್ನ ಸ್ಟ್ಯಾಂಡರ್ಡ್ ಅಂತ ನೀವು ಸ್ಟ್ಯಾಂಡರ್ಡ್. ಹಾಂ, ಓಕೆ, ಹಾಂ. ಅದನ್ನ ಯಾರು ಕೇಳೋರ ಅಧಿಕಾರ ಯಾರಿಗೂ ಇಲ್ಲ. ಓ ಸೂಪರ್, ಹಂಗಾರೆ ಭಯನೇ ಇಲ್ಲ. ನಾನು ಈಗಲೂ ಹೇಳ್ತೀನಿ ಜನಕ್ಕೆ, ನಿಮ್ಮ ಆಯಿಲ್ ಜೊತೆಗೆ ಇದನ್ನು ಮಾಡಿ. ಆಯಿಲ್ ತೊಗೊಂಡೋಗಿ ಅಲ್ಲಿ ಆಯಿಲ್ ಬೇಕಲ್ಲ ಸರ್, ಈಗ ವೇಸ್ಟ್ ಹೆಂಗೆ ಬೇಕು ಅವ್ರಿಗೆ ಆಯಿಲ್ ಬೇಕಲ್ಲ, ಅದೇ ಊರನ್ನ ಇರೋರಿಗೆ. ಒಬ್ಬ ಮೆಕ್ಯಾನಿಕ್ ಅಂದ್ರೆ ಅವ್ನಿಗೆ ಆಯಿಲು ಬೇಕು, ವೇಸ್ಟ್ ಬೇಕು, ಗ್ರೀಸು ಬೇಕು. ಹಾಂ, ಈಗ ಹೇಳಿ ಇನ್ನೊಂದು, ಈಗ ಮೆಕ್ಯಾನಿಕ್ ಒಳ್ಳೇದಾಯ್ತು ನೀವು ಆ ಪದ ತೆಗೆದಿದ್ದು. ಈ ಮೆಕ್ಯಾನಿಕ್ ಇರೋರೇ ಈ ಉದ್ಯೋಗ ಮಾಡ್ಬೇಕಾ? ಇಲ್ಲಪ್ಪ ನಂಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಉದ್ಯೋಗ ಅವನು ಗೊತ್ತಿದ್ರೆ ಮಾಡ್ಕೊಂಡು ಹೋಗ್ಲಿ, ಗೊತ್ತಿಲ್ವಾ ಬಂದ್ ಕೇಳಲಿ, ನಾನು ತೋರಿಸ್ಕೊಡ್ತೀನಿ. ಓಕೆ, ಬಟ್ ನನಗೆ ಈ ಕ್ಷಣಕ್ಕೆ ಹೊಳಿತಾ ಇರೋದು, ಜೊತೆಗೆ ನಿಮ್ಮ ಆಯಿಲ್ ಏನ್ ಸರ್, ಜೊತೆಗೆ ನಿಮ್ಮ ಆಯಿಲ್ ವೇಸ್ಟ್ ನೀವೇ ಕೊಡ್ತೀರಾ? ಹೌದು, ವೇಸ್ಟ್ ನಿಮ್ಮಲ್ಲಿ ರೆಡಿ ಆಗಿರೋ ವೇಸ್ಟ್ ಕೇಳ್ತೀರಿ, ಅದನ್ನ ನೀವು ಹೇಗೆ ಕೊಡ್ತೀರಿ? ಹೊರಗಡೆ 120 130 ಅಂದ್ರಲ್ಲ, ನಿಮ್ಮಲ್ಲಿ ವೇಸ್ಟ್ ಸಿಗುತ್ತಾ? ನನಗೆ ಸಿಗುತ್ತೆ. ಹೆಂಗ್ ಸಿಗುತ್ತೆ? 100 ರೂಪೀಸ್ ಸಿಕ್ಬಿಡುತ್ತೆ ನಿಮಗೆ. ಅಲ್ಲೊಂದು 20-30 ರೂಪಾಯಿ ನನಗೆ ಉಳೀತು. ಹೌದು, ಆಯಿಲಲ್ಲಂತೂ 200 ರೂಪಾಯಿ ಉಳೀತು. ಹೌದು, ಏನ್ ಸರ್, ನಾನು ಸಿಂಪಲ್ ಈ ಕ್ಷಣಕ್ಕೆ ಈಗ ಸದ್ಯಕ್ಕೆ ಮಾಡಬೇಕು ಮಾರ್ಕೆಟ್ ಪ್ರೈಸ್ ಪ್ರಕಾರ ಅಂದ್ರೆ ಮಾರುಕಟ್ಟೆ ತಿಳ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಿಂಗೂ ಶುರು ಮಾಡ್ಬೋದು, ಇಲ್ಲ ಮಿಷಿನ್ ತಗೊಂಡೋಗಿ ನೀವು ಮಿಷಿನ್ ಶುರು ಮಾಡ್ಬೋದು. ಹೌದು, ನಿರಂತರವಾಗಿ ನಿಮ್ಮ ಹತ್ರ ಬರೋ ಅವಶ್ಯಕತೆ ಇಲ್ಲ. ಎಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ಇಲ್ಲಿ? 9 ಜನ ಇದ್ದಾರೆ ಸರ್. 9 ಜನ ಇದ್ದಾರೆ. ಓಕೆ, ನನಗೆ ಭಾಳ ಖುಷಿಯಾಗಿದೆ ಅನ್ಸುತ್ತೆ ಸರ್. ನಮ್ಮ ಉದ್ಯಮ ಬೆಳಿಬೇಕಾಗಿದ್ದೆ ಹೀಗೆ. ಸ್ವಂತ ಉದ್ಯೋಗ ಯಾರು ಮಾಡ್ಬೇಕು ಅಂತೀರಿ, ಇಂಥವು ಏನಾದರೂ ಪ್ಲ್ಯಾನ್ ಮಾಡಿಕೊಡ್ರಿ. ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಬೈಬ್ಯಾಕ್ ಬಿಸ್ನೆಸ್ ಅಲ್ಲ ಇವ್ರದ್ದು. ನೀವು ಮಿಷಿನ್ ತೊಗೊಂಡು ಹೋಗೋದಿದ್ರೆ ಹೋಗಿ, ಆಯಿಲ್ ತೊಗೊಂಡು ಹೋಗೋದಿದ್ರು ಹೋಗಿ, ನಿಮಗೆ ಮಾರುಕಟ್ಟೆ ನಾಲೆಡ್ಜ್ ಬೇಕಂದ್ರೆ ಇವ್ರನ್ನ ಕೇಳಿ. ಯಾವತ್ತೂ ಉದ್ಯಮ ಮಾಡೋನು ಒಂದು ಡಿಸೈಡ್ ಮಾಡಬೇಕು, ಯಾರ ಮೇಲೂ ಅವಲಂಬನೆಯಾಗಿ ನೀವು ಉದ್ಯಮ ಮಾಡಿಬಿಡಿ. ಖಂಡಿತ ಸರ್. ಏನು ಸರ್? ಹೌದು, ನಾನು ಕೊಡ್ತೀನಿ ಸರ್. ನಾನು ಇನ್ನೊಂದು 4 ಹೆಜ್ಜೆ ಹೋದ್ರೆ ನನಗೇನಾಗುತ್ತೋ ಗೊತ್ತಿಲ್ಲ. ನನ್ನನ್ನು ನಂಬಿ ಯಾಕೆ ತಗೋತೀರಿ? ಇವ್ರನ್ನ ನಂಬಿ ಯಾಕೆ ಮಾಡ್ತೀರಿ? ಮಾಡಬೇಡಿ. ನಾಲೆಡ್ಜ್ ತಗೊಳ್ಳಿ. ನಿಮ್ಮ ಈ 2 ತಿಂಗಳು 3 ತಿಂಗಳು ನಿಮ್ಮಿಂದ ಓಡಾಡಲಿ ಸರ್. ನಾನು ನಿಮ್ಮ ಜೊತೆಗೆ ಬರ್ತೀನಿ. ರಾ ಮೆಟೀರಿಯಲ್ ಸಿಗುತ್ತೆ ನೋಡಿ. ನಾನು ಕಷ್ಟಪಟ್ಟು ನಿಮ್ಗೆ ಯಾಕೆ ಸರ್ 85 ರೂಪಾಯಿ ಕೊಡಬೇಕು? 130 ಅಂದ್ರೆ ನಾನು 160 ರೂಪಾಯಿಗೆ ನಾನು ಕೊಡ್ತೀನಿ ಸರ್. ಇನ್ನೊಂದು 20 ರೂಪಾಯಿ ಜಾಸ್ತಿ ಸಿಕ್ತು ಖಂಡಿತ ನನಗೆ. ಆ ಥರ ಯೋಚನೆ ಮಾಡಿ ಉದ್ಯಮ ಮಾಡ್ಬೇಕಷ್ಟೇ ಹೊರತಾಗಿ, ಒಂದು ವೇಳೆ ಆಮೇಲೆ ಇನ್ನೂ ಒಂದು ಹೇಳ್ಬೇಡ ಸರ್, ಇಲ್ಲಿ ನೀವು ಕಷ್ಟಪಟ್ಟು ಮಾಡಿದಾಗ ಮಾತ್ರ ಈ ಬಿಸ್ನೆಸ್ಸು 100%. ಆಲ್ರೆಡಿ ಎಲ್ಲ ಕಡೆ ಆಯಿಲ್ ಸಿಗ್ತಾ ಇದೆ, ಆಲ್ರೆಡಿ ಎಲ್ಲ ಕಡೆ ವೇಸ್ಟ್ ಸಿಗ್ತಾ ಇದೆ. ನನ್ನ ವೇಸ್ಟಿನ ಅದನ್ನು ಮೀರಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಜಾಣತನ. ಹೌದು ಅಲ್ವಾ? ಖಂಡಿತ. ಆ ನಯ ವಿನಯ ಇರಬೇಕು. ಅಣ್ಣ ನಂದು ಅಣ್ಣ ಈಗ ಎಲ್ಲೋ ಹೋಗಿ ಹಳ್ಳಿ ಸರ್, ಏಯ್ ತಗೊಳ್ಳೋ ನಂದು ಆಯಿಲ್ ತಗೊಳ್ಳೋ ವೇಸ್ಟ್ ಅಂತಾರೆ, ಯಾರು ತಗೊಳೋದಿಲ್ಲ ಸರ್. ಅಲ್ವಾ ಅಣ್ಣ, ನಂದು ಒಂಚೂರು ಸಣ್ಣದಾಗ ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ, ನನಗೊಂಚೂರು ಸಪೋರ್ಟ್ ಮಾಡು ಅಂತಾರೆ. ಯಾರು ಬೇಕಾದ್ರು ಮಾಡ್ತಾರೆ. ಆಮೇಲೆ ಎಲ್ಲೋ ದೂರದಿಂದ ತೊಗೊಂಬಂದವ್ ನಿಮ್ಮೂರಾಗೆ ಗೊತ್ತಿರೋರಿಗೆ ನೀನು ಮಾರಿದ್ರೆ ಯಾಕೆ ತಗೊಳ್ಳಲ್ಲ? ಬಂದ ಅವ್ನು ಏನೋ ಮಾರಿದ್ರ, ಬಂದ ಏನು ಹಿಡ್ಕೊಂಬಂದವ್ ನೋಡ, ತಗೊಳ ಒಂದು ಅಂತ. ಹೌದು. ಆಮೇಲೆ ನಾವು ಇದರಲ್ಲಿ ಏನು ಮಾಡೋದಿದೆ? ವೇಸ್ಟ್ ಮಾರ್ತಿರೋದು ಆಯಿಲ್. ಆಯಿಲ್ ಅಂತೂ ಕಡಿಮೆಗೆ ಸಿಗುತ್ತೆ. ಹೌದು. ನಾನು ಹೇಳ್ತಾ ಇರೋದು ಸರ್ ಆಯಿಲ್ ಇಟ್ಕೊಂಡು ನೀವು ಮಾಡಿದ್ದೆ ಒಳ್ಳೆ ಪ್ರಯೋಗ. ಆಯಿಲ್ ಇಟ್ಕೊಂಡು ಇದನ್ನ ಸೇಲ್ ಮಾಡ್ಬೇಕು ಸರ್. ಆಯಿಲ್ ಇಟ್ಕೊಂಡು ಇದನ್ನ ಸೇಲ್ ಮಾಡ್ಬೋದು, ಇದನ್ನ ಇಟ್ಕೊಂಡು ನೀವು ಆಯಿಲ್ ಸೇಲ್ ಮಾಡಿ. ಎರಡು ಒಂದೇ ನಾಣ್ಯದ ಎರಡು. ವೇಸ್ಟ್ ಇಲ್ಲ ಅಂದ್ರೆ ಆಯಿಲ್ ಇಲ್ಲ, ಆಯಿಲ್ ಅಂದ್ರೆ ವೇಸ್ಟ್ ಇಲ್ಲ. ಯಾವ್ದಾದ್ರು ಸ್ಟಾರ್ಟ್ ಮಾಡಿ. ನೀವು ವೇಸ್ಟ್ ನ ಸ್ಟಾರ್ಟ್ ಮಾಡಿದ್ಮೇಲೆ ಆಯಿಲ್ ಯಾವ್ದಾರು ಇದೆಯಾ ಅಂತ ಕೇಳ್ತಾರೆ. ಅದೇ ನೀವು ಆಯಿಲ್ ಸ್ಟಾರ್ಟ್ ಮಾಡಿ, ಗ್ರೀಸ್ ಇದೆಯಾ, ವೇಸ್ಟ್ ಇದೆಯಾ ಅಂತ ಗ್ರೀಸ್ ಒಂದು ಮಾಡ್ಬೋದು ಇದ್ರ ಜೊತೆಗೆ. ಹೌದು. ಅದು ಹೆಂಗೆ ಸರ್? ಅದು ಸೇಮ್ ಆಯಿಲ್ ಪ್ರಾಡಕ್ಟ್ ಅದುವೇ. ಅದು ಸಿಗುತ್ತೆ ನಿಮ್ಮಲ್ಲಿ? ಹೌದು ಸಿಗುತ್ತೆ. ಗ್ರೀಸು ಸಿಗುತ್ತೆ. ಹೆಂಗ್ ಸಿಗುತ್ತೆ? ಹೆಂಗ್ ಕೆಜಿ? ಅದು ಕೆಜಿ 160 ರೂಪಾಯಿ. ಹೊರಗಡೆ ಹೆಂಗಿದೆ? ಅದು 270 ರೂಪಾಯಿ ಇದೆ. 200. ಅದು 100 ರೂಪಾಯಿ ಕಡಿಮೆಗೆ ಸಿಗುತ್ತೆ. ಹಾಗೆ ನನಗೆ ಇನ್ನೊಂದು ಐಡಿಯಾ ಬರ್ತಾ ಇದೆ, ಕೇಳ್ರಿ. ಇಲ್ಲಿ ಒಂದು ಟೇಬಲ್ ಹಾಕೊಂಬಿಡೋಣ ಸರ್. ಎಲ್ಲೆಲ್ಲಿ ಟೋಲ್ ಇದಾವಲ್ಲ ಅಲ್ಲಿ ಇಟ್ಕೊಂಡು ಕುಂತ್ಕೊಂಬಿಡ್ರಿ. ಕುತ್ಕೊಳ್ಳಿ ಬಿಡಿ, ಯಾರು ಕೇಳಕ್ ಬರ್ತಾರೆ ಅಲ್ವಾ? ಹೌದು. ಬೆಸ್ಟ್ ಅಲ್ಲ? ಖಂಡಿತ. ಮಾಡಕ್ಕೆ 1000 ದಾರಿ ಇದೆ ಯೋಚನೆ ಮಾಡಿದ್ರೆ. ಆದ್ರೆ ಮನೇಲೆ ಕುತ್ಕೊಂಡು ನಾನು ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಯಾವತ್ತೂ ಆಗೋದಿಲ್ಲ. ಯೋಚನೆ ಮಾಡ್ತಾನೆ ಆಗೋದೇ ಇಲ್ಲ. ಈಗ ರವಿ ನಾನು ಒಂದು ಯೋಚನೆ ಮಾಡ್ತಿದ್ವಿ ಸರ್, ಬರುತ್ತೆ ಯಾವ್ದಾದ್ರು ಹೋಟ್ಲ? ಗಂಗಾಧರ ಇಡ್ಲಿ ಹೋಟ್ಲು ತುಮಕೂರಲ್ಲಿ ಫೇಮಸ್ ಅಲ್ವಾ ಸರ್?
ಹೋದ್ವಿ ತಿಂತಾ ಇದ್ವಿ ಸರ್. ಕಡಿಮೆ ಅಂದ್ರೆ ಒಂದು 200 ಜನ ಇದ್ರಲ್ಲಿ ನಿರಂತರವಾಗಿ. ಈಗ ರಜಾ ಬಂದಾಗಂತೂ ಇದ್ದೇ ಇರುತ್ತೆ ಸರ್. ಪಕ್ಕದಲ್ಲಿ ಯಾರೋ ಒಬ್ಬ ಟೀ ಹೋಟ್ಲ್ ಇಟ್ಕೊಂಡು ಕುಂತ್ರೆ ಕೋಟ್ಯಾಧೀಶ್ವರ ಆಗ್ತಾನೆ ಸರ್ 3-4 ವರ್ಷದಾಗ. 100%. ಅಂದ್ರೆ ಹಿಂಗ್ ಹುಡುಕ್ಬೇಕು ಅಂತ ಹೇಳ್ತೀನಿ ನಾನು. ನೀವು ಉದ್ಯಮ ಮಾಡೋರು ಎಲ್ಲಿ ಏನ್ ಸಿಗುತ್ತೆ ಅಂತ ಹುಡುಕ್ಬೇಕು ಅಂತ. ಹೌದು, ಒಂದ್ ಹುಡುಗನ್ ಇಟ್ಟು ನೀಟಾಗಿ ಚಹಾ ಮಾಡಿಕೊಟ್ರೆ ಅಂದ್ರೆ ಅವಕಾಶಗಳು ನಾನು ಅವಕಾಶಗಳಿದಾವೆ. ದುಡಿಲಿಕ್ಕೆ 1000 ಅಲ್ಲ ಲಕ್ಷ ಮಾರ್ಗ ಇದೆ. ಅದು ಹುಡುಕೊಬೇಕಷ್ಟೇ. ಹುಡುಕೊಳಕ್ಕಾಗ್ಲಿಲ್ವಾ? ಹುಡುಕಿ ಇಟ್ಟಿದೀವಿ, ಅದನ್ನ ನೋಡಿ ಪ್ರಯೋಜನ ತಗೊಳ್ಳಿ ಅಲ್ವಾ? ಆದ್ರೆ ಇವಾಗ ನಿಮ್ ಕೈಲಿ ಆಗ್ತಾ ಇಲ್ಲ. ನಾನು ಇವಾಗ 500 ರೂಪಾಯಿ ನೋಟ್ನ ಪ್ರಿಂಟ್ ಮಾಡೋ ಮಷಿನ್ ಕಂಡು ಹಿಡಿದು ನಿಮ್ಗೆ ಕೈ ಕೊಟ್ಬಿಟ್ಟಿದ್ದೀನಿ. ನೀವು ಅದ್ರೊಳಗಡೆ ಪೇಪರ್ ಹೆಂಗ್ ಹಾಕ್ಬೇಕು ಅಂತ ಗೊತ್ತಿಲ್ಲ, ಬಟನ್ ಹೆಂಗ್ ಓದ್ಬೇಕು ಅಂತ ಗೊತ್ತಿಲ್ಲ. 500 ರೂಪಾಯಿ ಆಚೆ ಕಡೆ ಪ್ರಿಂಟ್ ಹೆಂಗ್ ಬರುತ್ತೆ? ಬರಲ್ಲ ಅಲ್ವಾ? ಸೊ ಅದೇ ತರ ನೀವು ಮಷಿನ್ ನಾನು ರೆಡಿ ಮಾಡ್ಕೊಟ್ಟಿದ್ದೀನಿ. ಇದ್ರಲ್ಲಿ ಹೆಂಗ್ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲಿ ಸೇಲ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ ಕೈಲಿ ಮಾಡಕ್ಕೆ ಆಗ್ತಿಲ್ಲ ಅಂದ್ಮೇಲೆ ಇನ್ ದುಡಿಮೆ ಇನ್ನೇನಿಲ್ಲ ಆಗುತ್ತೆ. ಅದಕ್ಕೆ ಮೊದಲು ಈಗ ನೋಡಿ, ನಿಮಗೂ ಕೂಡ ನೀವೇ ಹೇಳಿದ್ರಿ ವೇಸ್ಟ್ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ. ಪರ್ಫೆಕ್ಟ್ ಆಗಿ ಹೇಳ್ತಿದ್ದೀನಿ. ವೇಸ್ಟ್ ಅಂದ್ರೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಇವತ್ತು ಡೈಲಿ 1 ಟನ್ ವೇಸ್ಟ್ ಸೇಲ್ ಆಗ್ತದೆ, ಮಾರುವಂಗೆ ನಿಮ್ಗೆ ಬಂದಿದೆ. 1 ಟನ್ ಮೇಲೆ ಹೋಗ್ತಾ ಇದೆ. ನಾನು ಹೇಳ್ತಿದ್ದೆ ಅಪ್ರಾಕ್ಸಿಮೇಟ್ಲಿ 1 ಟನ್ ಮೇಲೆ ಹೋಗ್ತಿದೆ. ಅದು ವೇಸ್ಟ್ ಅಂತಲೇ ಗೊತ್ತಿರಲಿಲ್ಲ, ಜೀರೋ ನಾಲೆಜ್ 6 ವರ್ಷದ ಹಿಂದ್ಗಡೆ. ಬಟ್ ಇವತ್ತು 1 ಟನ್ನಿಗೆ ಇಂದ ಜಾಸ್ತಿ ವೇಸ್ಟ್ ನಾನು ಸೇಲ್ ಮಾಡ್ತಾ ಇದ್ದೀನಿ. 1 ರೂಪಾಯಿ ಪ್ರಾಫಿಟ್ ಸಾಕು ನನಗೆ. 1 ರೂಪಾಯಿ ಪ್ರಾಫಿಟ್ ಒಂದ್ ದಿನಕ್ಕೆ 1 ಟನ್ ಹೋಯ್ತು, 1000 ಸಾಕು ಸರ್. ಏನ್ ಮಾಡ್ಬೇಕಾಯ್ತು ನನಗೆ? ನೀನ್ ಮಾರ್ಕೋ, ನೀನ್ 10 ರೂಪಾಯಿ ಇಟ್ಕೊಂಡು ಮಾರ್ಕೊಂತೀಯ ಮಾರ್ಕೋ, 20 ರೂಪಾಯಿ ಇಟ್ಕೊಂತೀಯ ಮಾರ್ಕೋ, ನನಗೆ ಬೇಕಿಲ್ಲ. ನನಗೆ 1 ರೂಪಾಯಿ ಸಾಕು. ಓಕೆ, ಕೊಟ್ಬಿಡ್ತೀನಿ ನಾನು. ತಗೊಂಡೋಗ್ಲಿ. ಹೌದೌದು, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಸ್ಟಾಪ್ ಆಗ್ಬಾರ್ದು ಅಷ್ಟೇ. ಓಕೆ ಓಕೆ ಓಕೆ. ಇಲ್ಲ, ಈ ಗುಟ್ಟು ಗೊತ್ತಾಯ್ತು ಬಿಡಿ. ನೀವು ಯಾವಾಗಲೂ ಇದನ್ನ ಜಾಸ್ತಿ ಮಾಡ್ಕೊಂಡ್ರೆ ಸೇಲ್ ಕಡಿಮೆ ಇದೆ ಆಗುತ್ತೆ. ಅವನಿಗೆಲ್ಲಿ ಸಿಗ್ಲಾ ಯೋಚನೆ ಮಾಡಿರ್ಬೋದು ಅವನು. ಇದನ್ನ ತರೋದಕ್ಕೆ ನನಗೆ 2 ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ನಾನೇ 1 ರೂಪಾಯಿ ಕೊಟ್ಬಿಡ್ತೀನಿ ತಗೊಂಡ ಅಂದ್ರೆ ತಗೊಂಡೇ ಬಿಡ್ತಾನೆ. ಹೌದು, ನೀನ್ ಯಾಕೆ 2 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀಯ ಅಲ್ಲಿಗೆ? ಟೈಮು ವೇಸ್ಟ್, ದುಡ್ಡು ವೇಸ್ಟ್. ಅಣ್ಣ ಎಷ್ಟಕ್ಕೆ ತರ್ತೀಯ ಅಣ್ಣ? ನಾನು ಹಿಂಗ 100 ರೂಪಾಯಿಗೆ ತರ್ತೀನಿ ಅಣ್ಣ, ಇಲ್ಲೇ 95 ರೂಪಾಯಿಗೆ ನಾನೇ ಕೊಡ್ತೀನಿ ತಗೊಂಡ, ಮನೆ ಬಾಗಿಲಿಗೆ ಬಂದಿದ್ದೀನಿ ಅಂದ್ರೆ ಆಯ್ತಲ್ಲ. ಖಂಡಿತ. ಎಸ್. ಹಾಗಾಗಿ ತರಕಾರಿ ಮಾರೋರು ಬದುಕ್ತಾ ಇದ್ದಾರೆ, ಮನೆಗೆ ಸೇಲ್ ಮಾಡಿ. ಅವನಿಗೆ ಗೊತ್ತು ಇವ್ರು ಹೋದ್ರೆ ಸಿಗುತ್ತೆ ಅಂತ, ಆದ್ರೂ ಮನೆಗೆ ಬಂದು ಯಾಕೆ ಮಾಡ್ತಾನೆ ಅವನಿಗೆ ಗೊತ್ತು. ಕಂಫರ್ಟ್. ಅವರು ಹೆಣ್ಮಕ್ಳು ಎಲ್ಲಿ ಹೋಗಲ್ಲ, ಇವರು ತಳ್ಳಗಡಿನಲ್ಲಿ ತಗೊಂಬತ್ತಾರ. ಆದ್ರೆ ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋದಿಲ್ವಾ? ಮನೆ ಮುಂದೆ ಬರುತ್ತೆ ತರಕಾರಿ. ಸಂತೆಗೆ ಹೋಗೋಣ, ವೆಯ್ಟ್, ಬೆಳಗ್ಗೆ ತಗೋಣ ಅಂತೇಳಿ ಅವ್ರು ವೇಟ್ ಮಾಡ್ತಾರೆ. ಅದೇ ತರನೇ ಆಯಿಲ್ ವೇಸ್ಟ್, ಗ್ಯಾರೇಜ್, ಆಟೋಮೊಬೈಲ್ ಶಾಪ್ಗಳಿದಾವಲ್ಲ, ತಗೊಂಡ್ ಹೋಗ್ತಾನೆ, ಇವತ್ತು ಕೊಡ್ತಾನೆ, ವೇಸ್ಟ್ ಕೊಡ್ತಾನೆ, ಆಯಿಲ್ ಕೊಡ್ತಾನೆ, ಗ್ರೀಸ್ ಕೊಡ್ತಾನೆ. ಸೊ ಅವ್ನ ಅಂಗಡಿಗೆ ಯಾಕೆ ಹೋಗ್ತಾನೆ? ಅವ್ನ ಕೈಗೆ ಸಿಗ್ತದಿಲ್ಲ, ತುತ್ತು ಬಾಯಿಗೆ ಬೀಳ್ತಾ ಇರ್ಬೇಕಾರೆ ಅವ್ನು ಯಾಕೆ ಹೋಟ್ಲಿಗೆ ಹೋಗ್ತಾನೆ? ಸೊ ಅದನ್ನ ನಾವು ಹುಡುಕೊಬೇಕು. ನಮ್ಮ ಊರಿನಲ್ಲಿ, ನಮ್ಮ ತಾಲೂಕು ಹೋಬಳಿ ಲೆವೆಲ್ಗಳಲ್ಲಿ ಅದನ್ನ ನಾವು ಹುಡುಕೊಂಡ್ರೆ ಅಲ್ಲಿ ಲೋಕಲ್ನಲ್ಲಿ ಯಾರೋ ಒಬ್ಬ ಬುದ್ಧಿವಂತ ಆಗ್ತಾನೆ, ದುಡಿಮೆ ಮಾಡ್ಕೊಂಡು ಹೋಗ್ತಾನೆ. ಕಾನ್ಸೆಪ್ಟ್ ಹಿಂಗಿರೋದ್ರಿಂದ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರು ಮಾಡ್ಬೋದು ಅನ್ನೋದು ಒಂದು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ನೋಡ್ತಾ ಇರೋರು ಗೊತ್ತಾಗಿರುತ್ತೆ ಮೋಸ್ಟ್ಲಿ ಎಲ್ಲ ಅವ್ರಿಗೆ. ಈಗ ಶುರು ಹೆಂಗ್ ಮಾಡ್ಬೇಕು ನೀವು ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನಾವೇನು ಹೇಳಕ್ಕಾಗತ್ತಿಲ್ಲ. ಕೈ ಹಿಡಿದು ಕರ್ಕೊಂಡು ಬಂದು ನಿಮ್ಮನ್ನ ಬಿಸ್ನೆಸ್ಸಿಗೆ ಹಚ್ಚಕ್ಕಾಗಲ್ಲ. ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನ ತೋರ್ಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸರ್. ಹ್ಯಾಟ್ಸ್ ಆಫ್ ನಿಮಗೆ. ನೀವು ಕರೆದು ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆ ಅಂತಂದ್ರೆ ಮಾತಾಡ್ತಾನೆ ಇರ್ತೀವಿ, ಪ್ರಾಕ್ಟಿಕಲ್ ಆಗಿ ಹೇಳಿದಿರಿ, ಯಾವುದು ಮುಚ್ಚಿಟ್ಕೊಂಡಿಲ್ಲ ನೀವು. ಯಾವುದು ಮುಚ್ಚಿಡೋ ಅವಶ್ಯಕತೆನೇ ಇಲ್ಲ ಅಲ್ವಾ? 1 ರೂಪಾಯಿ ಏನು ಮಾರಿದ್ರು ನಾನು 1 ರೂಪಾಯಿ ತಗೊಂಡು ಬಿಸ್ನೆಸ್ ಮಾಡ್ತೀನಿ. ಹೌದು, ನಿಮ್ಮದು ಅದೇ ಲಾಭ ಇಲ್ದಂಗೆ ಮಾಡಿ ಕೂಡ್ದು ಮಾಡಬೇಡಿ. ಯಾಕೆ ಮಾಡ್ತೀರಾ? ಅಲ್ವಾ? ಲಾಭ ಇಟ್ಕೊಂಡು ಮಾಡೋಣ, ಬಟ್ 1 ರೂಪಾಯಿ ಲಾಭ ಇಟ್ಕೊಂಡು ಮಾಡೋಣ. ಆದ್ರೆ ನಿಮ್ ಕಾನ್ಸೆಪ್ಟ್ ಅದು ಅಲ್ವಾ? ನಿಮಗೆ 1 ರೂಪಾಯಿ ಇಟ್ಕೊಂಡ್ರೆ ವರ್ಕೌಟ್ ಆಗುತ್ತಾ ಇಲ್ವಾ ನೋಡ್ಕೊಳ್ಳಿ. ನನ್ಗೆ ವರ್ಕೌಟ್ ಆಗುತ್ತೆ, ನಾನು ಮಾಡ್ತೀನಿ. ನಿಮ್ದು ಬಲ್ಕ್ ಇದೆ, ಮಾಡ್ತೀರಿ. ನಿಮ್ದು ಬಲ್ಕ್ ಆಗುತ್ತೆ ಸರ್. ನೀನ್ 1 ರೂಪಾಯಿ ಬೇಡಪ್ಪ, ನೀನ್ 10 ರೂಪಾಯಿ ಇಟ್ಕೊಳ್ಳೋ, 20 ರೂಪಾಯಿ ಏನೋ ಮಾಡಪ್ಪ ನೀವು. ಇದರಲ್ಲಿ ಆಗಿಲ್ವಾ ತಂದು ನಿಂದು ಅದು ಚಿಂತೆ ಬೇಡ ಸರ್. ಇನ್ನೊಂದು ಸ್ವಲ್ಪ ಆಗಿಲ್ಲ ನಂದು, ಯಾಕೋ ಇದು ಸ್ಟಾಕ್ ಉಳಿದಿದೆ, ನೀವು ತಗೊಳ್ಳಿ. ಅಥವಾ ಇಷ್ಟು ಸೇಲ್ ಆಗಿದೆ, ಇನ್ನು ಇಷ್ಟು ಉಳಿದಿದೆ, ನೀವು ತಗೊಳ್ಳಿ, ಕೊಡಿ. ಕೊಡಿ, ಯಾರು ಬೇಡ ಅಂದವ್ರು. ಓಕೆ, ನಿಮ್ ಕೈಲಿ ಆಗ್ಲಿಲ್ಲ ಸೇಲ್ ಮಾಡಕ್ಕೆ, ನನಗಂತೂ ಸೇಲ್ ಬೇಕೇ ಬೇಕು. ಎಷ್ಟಿದ್ರು ಕೊಡಿ, ನಾನು ಮಾರ್ಕೊಂತೀನಿ. ಸೊ ಒಂದು ಕಂಡೀಷನ್ ಅಂತೂ ಇಲ್ಲ ನಿಮಗೆ. ಯಾವ ಈ ಮಿಷಿನ್ ತಗೊಂಡ್ರೆ ನೀವು ಇದನ್ನ ತಗೋಬೇಕಂತ ಏನು ಅಗ್ರಿಮೆಂಟ್ ಯಾವುದಿಲ್ಲ ಸರ್? ಯಾವುದೂ ಇಲ್ಲ. ಓಕೆ, ಇದ್ರೆ ತಗೊಂಡೋಗಿ, ಕಷ್ಟ ಹೋದ್ರೆ ಬಿಟ್ಟೋಗಿ ಬಿಡಿ. ಅದಕ್ಕಿಂತ ಬೇರೆ ಇನ್ನೇನಿಲ್ಲ. ಇದು ನಿಟ್ಟೂರು ಅಲ್ವಾ? ನಿಟ್ಟೂರು, ಗುಬ್ಬಿ ತಾಲೂಕು, ತುಮಕೂರು, ಸೈನಿಕ್ ಎಂಟರ್ಪ್ರೈಸ್. ಬನ್ನಿ ಸರ್, ಆಫೀಸ್ ಒಳಗಡೆ ಹೋಗೋಣ. ಆಫೀಸ್ ಬೇರೆ? ಆಫೀಸ್ ಇಲ್ಲೇ ಮಾಡ್ಕೊಂಡಿದ್ದೀರಾ? ಇಲ್ಲೇ ಆಫೀಸ್. ಓಕೆ. ಓಹೋ ಸೆಟಪ್ ಅದ್ಭುತವಾಗಿದೆ ಸರ್. ಸೊ ಇವರು ಸದ್ಯಕ್ಕೆ 4 ನಮ್ದು ಸಬ್ ಬ್ರಾಂಚ್ ಎಂದು ಹಾಕಿದೀವಿ. ಇದೇ ತರನೇ ಇನ್ನೂ 6 ಬ್ರಾಂಚಸ್ ಇದೆ. ಅವ್ರದ್ದು ಫೋಟೋ ಇನ್ನೂ ಪ್ರಿಂಟ್ ಆಗಿಲ್ಲ. ಹಿಂಗೆ ನೀವು ಹೋದ್ರೆ ಎಲ್ಲ ಸಿಗ್ತಾರೆ ನಿಮ್ಗೆ. ಹೌದು, ಇದು
ನೋಡಿ ಇವಾಗ ಭದ್ರಾವತಿ, ಬಿಜಾಪುರ, ತುಮಕೂರು, ಹೆಬ್ಬೂರು, ಧಾರವಾಡ, ಗಂಗಾವತಿ, ಮತ್ತೆ ಸಿಂಧನೂರು, ಮತ್ತೆ ಇನ್ನೊಂದು ಮೈಸೂರು, ದಾವಣಗೆರೆ. ಓಕೆ, ಇಷ್ಟು ಬ್ರಾಂಚ್ಗಳು ಇದೆ. ಅಂದ್ರೆ ನಿಮ್ದೇನಾ ಅದು ಅಥವಾ ನಿಮ್ಮಲ್ಲಿ ತಗೊಂಡು ಡಿಸ್ಟ್ರಿಬ್ಯೂಷನ್ ತಗೊಂಡು ಮಾಡ್ತಾ ಇರೋರು ಅವರು? ಬೆಂಗಳೂರುದು ಇದೆ. ಈ ತರ ನಮ್ದು ಬ್ರಾಂಚಸ್ ಅಂತಂದ್ರೆ ನಿಮ್ದೇ ಓನ್ ಬ್ರಾಂಚ್? ಇಲ್ಲ ನೋಡಿ, ಇವ್ರೊಬ್ರು ಯೂಸರ್. 2 ವರ್ಷ 2ರಿಂದ 3 ವರ್ಷದಿಂದ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವೇನ್ ಹೇಳಿದೀವಿ ಅವರಿಗೆ, ನೋಡಿಪ್ಪ ನೀವು ಮಾಡ್ತಾ ಇದ್ದೀರ ಕೆಲ್ಸನ, ಸೊ ನಿಮ್ಗೆ ಗೊತ್ತಿರೋದ್ನ ನಿಮ್ ಊರ ಅಕ್ಕಪಕ್ಕದಲ್ಲಿರೋದು ಬಂದು ಕೇಳಿದ್ರೆ ತೋರಿಸ್ಕೊಡಿ, ತೋರಿಸ್ಕೊಡಿ. ಅಲ್ಲಿ ಯಾರು ಕಸ್ಟಮರ್ಗಳು ಬರ್ತಾರೆ ಅವ್ರಿಗೆ ನೀವು ಏನ್ ಟ್ರೈನಿಂಗ್ ಕೊಡ್ತೀರಾ, ನಿಮ್ ಟೈಮ್ ಅವ್ರಿಗೆ ಏನ್ ಕೊಡ್ತೀರಾ, ಅದಕ್ಕೆ ಸ್ವಲ್ಪ ನಿಮಗೆ ಸಮ್ ಅಮೌಂಟ್ ನಾವು ಕಂಪನಿ ಕಡೆಯಿಂದ ಕೊಡ್ತೀವಿ. ಹೌದಾ? ಹೌದು. ಓಹೋ, ಹಿಂಗ್ ಮಾಡಿ ಇವ್ರು ಅದನ್ನು ದುಡಿತಿದ್ದಾರೆ. ಸಣ್ಣ ಪರ್ಸೆಂಟೇಜ್. ಯಾಕಂದ್ರೆ ಅವ್ರಿಗೂ ಯಾರೋ ಒಬ್ರು ಅವ್ರ ಕೆಲಸ ಬಿಟ್ಟು ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕಲ್ವಾ. ಸೊ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು. ಅವ್ರ ವೈಯಕ್ತಿಕ ಟೈಮ್ನ ಅವ್ರಿಗೆ ಕೊಡ್ತಾ ಇದಾರೆ ಅಂತಂದ್ರೆ ಕಂಪ್ನಿ ಅವ್ರಿಗೆ ಏನಾದ್ರು ಸ್ವಲ್ಪ ಕೊಡ್ಬೇಕಾಗತ್ತಲ್ಲ ಸರ್. ಅದನ್ನ ಮಾಡ್ತಿದ್ದಾರೆ ಖಂಡಿತ. ಹಂಗ ಅದನ್ನು ದುಡಿತಾ ಇದಾರೆ ಇವರು. ದುಡ್ಕೊಳ್ಳಿ ಬಿಡಿ ಸರ್. ಈಗ ಒಬ್ಬ ಕಸ್ಟಮರು ಬಿಜಾಪುರದಿಂದ ಇಲ್ಲಿಗೆ ಬರ್ಬೇಕು ಅಂತಾರೆ, ಎಷ್ಟು ದೂರ, ಎಷ್ಟು ಖರ್ಚು ಬಂತು? ಬೇಡ, ನೀವ್ ಅಲ್ಲೇ ಇದೆ, ಅಲ್ಲೇ ನೋಡ್ಕೊಳ್ಳಿ. ಫೋನ್ ಮಾಡ್ತಾರಾ, ನಾನ್ ನಿಮ್ಗೆ ಬಿಜಾಪುರ ನಂಬರ್ ಕೊಡ್ತೀನಿ, ನೀವ್ ಅಲ್ಲೋಗಿ ನೋಡ್ಕೊಳ್ಳಿ. ಇಷ್ಟ ಆಯ್ತಾ, ಬನ್ನಿ ತಗೊಂಡೋಗಿ. ಓಕೆ. ಇಲ್ಲ ಅಂದ್ರೆ ನೀವು ಹಾಕಿ ಹೆಂಗೋ ಅಲ್ಲಿ ಮಿಷಿನ್ ನೋಡಿದಿರಪ್ಪ, ಇದು ನೋಡ್ಬಿಟ್ಟಿದ್ದೀನಿ ಸರ್, ಏನು ಡೌಟ್ ಇಲ್ಲ, ಮಿಷಿನ್ ಬೇಕಂದ್ರೆ ಕಳಿಸ್ಬಿಡ್ತೀರಿ, ಅಮೌಂಟ್ ಕಳಿಸಿದ್ರೆ ಟ್ರಾನ್ಸ್ಪೋರ್ಟ್ ನಲ್ಲಿ ಹೊರಟೋಗ್ಬಿಡುತ್ತೆ ಅಲ್ವಾ? ಓಕೆ, ಸೂಪರ್. ಅದ್ಭುತ ಕಾನ್ಸೆಪ್ಟ್, ಭಾಳ ಮಸ್ತ್ ಐತ್ರಿ ಇದು. ಇಷ್ಟ ಆಯ್ತು ನನಗೆ. ಯಾಕೆ ಅಂದ್ರೆ ಇವ್ರಿಗೆ ಒಂದಿಷ್ಟು ಬೆನಿಫಿಟ್ ಆಯ್ತು, ಹೌದು, ನಿಮ್ಗೂ ಈಸಿ ಆಯ್ತು. ಹೌದು, ಅಂದ್ರೆ ಅವ್ರಿಗೆ ಪರ್ಸೆಂಟೇಜ್ ಅಂತ ಏನಿಲ್ಲ, ಕಸ್ಟಮರ್ಗೆ ಕಾಫಿ, ಟೀ, ಊಟ, ತಿಂಡಿ ಎಲ್ಲೋ ದೂರದಿಂದ ಬಂದಿರ್ತಾರೆ, ಅವ್ರ ಖರ್ಚು ಬರುತ್ತಲ್ವಾ, ಸಮ್ ಅಮೌಂಟ್ ಒಂದು ತಿಂಗಳಿಗೆ ಒಂದು 5,000 10,000 ಈ ಥರ ನಾವು ಅವ್ರಿಗೆ ಜಸ್ಟ್ ಅವ್ರಿಗೆ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ, ಅವ್ರಿಗೆ ಕಷ್ಟ ಸುಖಕ್ಕೋಸ್ಕರ ನಾವು ಸ್ವಲ್ಪ ಕೊಡ್ತೀವಿ ಅಷ್ಟೇ. 10,000 ಅಂದ್ರೆ ಬೇಕಷ್ಟು ಆಯ್ತು ಸರ್. ಯಾಕೆಂದ್ರೆ ನಮ್ಮ ದುಡಿಮೆ ಜೊತೆಗೆ ಅದು ಒಂದಿಷ್ಟು ಆದ್ರೆ ಸಣ್ಣ ಸಣ್ಣ ಉಳಿತಾಯಗಳಿದೆಯಲ್ಲ ಹೆಣ್ಮಕ್ಳಿಗೆ. ಈಗ 5,000 ಕೊಟ್ರು 4,000 ಕೊಟ್ರು ಒಂದು ತಿಂಗಳಿಗೆ ಎಷ್ಟು ಕಸ್ಟಮರ್ ಬರ್ತಾರೆ. ದಿನಕ್ಕೆ 4 ಜನ ಕಸ್ಟಮರ್ ಬಂದ್ರು 50 ರೂಪಾಯಿ ಖರ್ಚಾಗೋಯ್ತು ಅವ್ರು ಟೀ ಕೊಡಿಸ್ಲಿಕ್ಕೆ. ಅದೇ ಊಟ ಕೊಡಿಸಿದ್ರೆ ಅಲ್ಲೊಂದು 200-300 ರೂಪಾಯಿ ಖರ್ಚಾಗೋಯ್ತು. ಸೊ ನಾವು 5,000 6,000 ಕೊಡೋದು ಯಾವ್ದು ದೊಡ್ಡದು ಅಲ್ಲ, ಅಲ್ಲಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅಂದ್ರೆ ಅದ್ಭುತ. ಬನ್ನಿ, ಅಲ್ಲ ಒಂದು ನಿಮ್ಮ ಥಿಂಕಿಂಗ್ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಒಬ್ಬ ಉದ್ಯಮಿದಾರ ಹಿಂಗೆ ಥಿಂಕ್ ಮಾಡಬೇಕು ಅಂತ ಯೋಚನೆ. ನಾನು ಥಿಂಕ್ ಮಾಡ್ಕೊಂಡು ನಾನು ದುಡ್ಕೊಂತೀನಿ ಅನ್ನೋದು ಮ್ಯಾಟ್ರ್ ಅಲ್ಲ. ಈ ಥರ ಇದೆ, ಮಾಡ್ಕೊಳೋರು ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ಬೋದಲ್ವ. ಚೆನ್ನಾಗಿದೆ. ಮತ್ತೇನಿದೆ ಸರ್ ಇಲ್ಲಿ? ಸರ್ ಬೇರೆ ಮ್ಯಾನುಫ್ಯಾಕ್ಚರ್ ಇಲ್ಲೇ ಮಾಡ್ತೀನಿ ಅಂದ್ರಿ, ಬರ್ರಿ. ಬನ್ನಿ. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇಲ್ಲೇ ಪಕ್ಕದಲ್ಲೇ ಇರೋದು. ಓಕೆ ಓಕೆ. ಓ, ಇಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದೀರಿ ಎಲ್ಲ. ಓಕೆ. ಹಾಂ, ಇದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗು, ಇಲ್ಲಿ ಅಸೆಂಬ್ಲಿಂಗ್ ಆಗ್ತಾ ಇರೋದು. ಸೊ ಇಲ್ಲೇ ಎಲ್ಲ ರೆಡಿ ಆಗಿಬಿಡುತ್ತೆ. ಇಲ್ಲಿ ರೆಡಿ ಆಗುತ್ತೆ ಅಂದ್ರೆ ಸರ್, ಇದರಲ್ಲಿ ಕೆಲವೊಂದು ಸ್ಪೇರ್ ಅಂಗಡಿಲೂ ಸಿಗುತ್ತೆ, ಇನ್ ಕೆಲವೊಂದು ಸ್ಪೇರ್ನ ನಾವು ರೆಡಿ ಮಾಡಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇವೆಲ್ಲ ಅಂಗಡಿನಲ್ಲಿ ಸಿಗುತ್ತೆ, ಈ ಪುಲ್ಲಿಗಳಾಗ್ಲಿ ಇವೆಲ್ಲ ಅಂಗಡಿನಲ್ಲಿ ಸಿಗುತ್ತೆ. ಬಟ್ ಈ ಶಾಫ್ಟ್ ಏನಿದೆಯಲ್ಲ, ನಾವು ಇದನ್ನ ರೆಡಿ ಮಾಡಿಸ್ಬೇಕು. ಇಷ್ಟು ಡಯಾ, ಇಷ್ಟು ಲೆಂತ್ ನಾವು ಡಿಸೈನ್ ಕೊಟ್ಟು ಡಯಾಗ್ರಾಮ್ ಕೊಟ್ಟು ಮಾಡಿಸ್ಬೇಕಾಗುತ್ತೆ. ಅದನ್ನ ತಂದು ನಾವಿಲ್ಲಿ ಫಿಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ. ಸೊ ಫಿಟ್ಟಿಂಗಿಗೆ ಏನೇನು ಬೇಕು ಎಲ್ಲ ನಮ್ಮ ಹತ್ರ ಮೆಟೀರಿಯಲ್ಸ್ ಇಲ್ಲೇ ಇದೆ ನೋಡಿ. ಇಲ್ಲಿ ಈ ರೋಲರ್ಗಳೇ ಆಗಿರ್ಬೋದು, ಡ್ರಮ್ಮೆ ಆಗಿರ್ಬೋದು, ಇವನ್ನೆಲ್ಲ ನಾವು ಅಸೆಂಬಲ್ ಮಾಡಿಸ್ಬೇಕು. ಇದನ್ನ ಮಾಡಿಸಿ ಆದ್ಮೇಲೆ ನಾವು ಅದನ್ನ ಒಂದೊಂದೇ ಜೋಡಿಸಿ ಫೈನಲ್ ಆಗಿ ಈ ಮಷೀನ್ಗೆ ಫಿಟ್ಟಿಂಗ್ ಮಾಡಿ ಕಳಿಸ್ತೀವಿ. ಇವೆಲ್ಲ ಏನು ಸರ್ವಿಸಿಗೆ ಬಂದಿದೆ ಸರ್? ಸರ್ವಿಸಿಗೆ ಬಂದಿರೋದು ಇದೆ. ಕೆಲವೊಬ್ರು ಇವಾಗ ಇವೆಲ್ಲ ಓಲ್ಡ್ ಮಾಡೆಲ್ಗಳು, ತುಂಬಾ ಹಳೇ ಮಾಡೆಲ್ಗಳು. ಸೊ ಅದನ್ನ ಓಡಿಸಿ ಎಲ್ಲಿ ಏನು ಕಂಡಮ್ ಆಗೋಗಿರುತ್ತಲ್ಲ, ಇದನ್ನ ರಿಟರ್ನ್ ಕೊಟ್ಟು ಇವಾಗ ಹೊಸ ಮಷಿನ್ ಏನು ಬಂತಲ್ಲ ಅದನ್ನು ತಗೊಂಡೋಗಿದ್ದಾರೆ. ಹಂಗೆ ಇದು ಹೊಸ ಮಾಡಲ್ ಯಾವಾಗಿಂದ ಲಾಂಚ್ ಆಗಿರೋದು? ಇವಾಗ ರೀಸೆಂಟ್ ಆಗಿ 3 months ಇಂದ. ಏನಂತ ಹೇಳ್ಬೇಕು, ಹೊಸ ಮಷಿನ್ ಇದೆ. ಮಷಿನ್ ಅಂದ್ರೆ ಇದೆ, ಬೇರೆ ಯಾವ್ದು ನಾನು ಮಾಡ್ತಾ ಇಲ್ಲ. ಸೊ ನನಗೆ ಗೊತ್ತು ಇದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ಅದನ್ನ ಯಾಕೆ ಮಾಡ್ಲಿ ನಾನು, ಬೇಡ. ಓಕೆ, ಇರೋದೊಂದು ಫೈನಲ್ ಆಗಿ ನಾವು ರಿಸರ್ಚ್ ಮಾಡಿರೋದು. ಸೊ ಚೆನ್ನಾಗಿ ನಡೀತಾ ಇದೆ. ಸೊ ಇದನ್ನೇ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ಇಷ್ಟು ವ್ಯವಸ್ಥೆ ಇದೆ.
ವಿಷಯ ಅಂತೂ ಎಲ್ಲ ತಿಳಿಸಿದ್ವಿ ಸರ್, ಅಂತೂ ಅದ್ಭುತವಾಗಿ ತಿಳಿಸಿದ್ದಾರೆ. ಉದ್ಯಮ ಮಾಡೋರು ಯೋಚನೆ ಮಾಡಿಬಿಡಿ, ಬನ್ನಿ. ಲೋನ್ ಫೆಸಿಲಿಟೀಸ್ ಕೂಡ ಇದೆಯಂತೆ. PMEGPL ಲೋನ್ ಸಿಗುತ್ತೆ, ಬಟ್ ಅದು ಪ್ರಾಸೆಸ್ ಲೇಟ್ ಆಗೋರು ಅನ್ನೋದಿದ್ರೆ ಕ್ಯಾಶ್ ಡೆಲಿವರಿ ಸಿಗುತ್ತೆ. ಸರ್ ಕ್ಯಾಶ್ ಒಂದೇ ಸಲ ಕೊಡ್ತೀವಿ ಅಂದರೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಸಾಧ್ಯತೆಗಳು ಇದೆಯಾ ಸರ್? ನೋಡಿ, ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿ ಹಾಂ ಆಕ್ಚುಲ್ ಕಾಸ್ಟಿಗೆ 10,000 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಹಾಂ ನಿಮಗೆ ಡಿಸ್ಕೌಂಟ್ ಕೊಟ್ರೆ ಇದು ನ್ಯಾಯನಾ? ನ್ಯಾಯ ಅಲ್ಲ ಇದು. ಲೇಡೀಸ್ಗೆ ಬಸ್ ಫ್ರೀ, ಹಾಂ. ಜೆಂಟ್ಸ್ಗೆ ಡಬಲ್ ಚಾರ್ಜ್, ಇದು ಸರಿನಾ? ಇಲ್ಲ, ಇದು ಮಾಡಬೇಕಾ ನಾನು? ಬೇಡ. ನಾನೀಗ ಬಂದಿರೋದು ಭಾಳ ಖುಷಿ. ಒಂದು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ, ವೀಕ್ಷಕರು ಕೂಡ ಹೇಳ್ತೀನಿ. ಮಟೀರಿಯಲ್ಲು ಎಲ್ಲ ಕಡೆ ಸಿಗುತ್ತೆ ಸರ್. ಸರ್ಚ್ ಮಾಡಿದರೆ ಗೂಗಲ್ಗೆ ಹೋಗ್ಬಿಟ್ರೆ 1,000 ಮೆಷಿನ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಬಟ್ ಸರ್ವಿಸ್ ಭಾಳ ಮುಖ್ಯ, ಇಂಪಾರ್ಟೆಂಟ್ ಬೇಕಾಗಿರೋದು ಅದೇನು. ಏನಾದರೂ ನನ್ನ ಮಿಷಿನ್ ಏನೋ ಆಯ್ತಪ್ಪ, ಮಾರುಕಟ್ಟೆಯಲ್ಲಿ ಏನೋ ಆಯ್ತಪ್ಪ, ನನಗೇನೋ ಅರ್ಥ ಆಗ್ತಿಲ್ಲ, ಸಪೋರ್ಟ್ ನನಗೆ ಇರೋದು ಭಾಳ ಮುಖ್ಯ ಬಿಸ್ನೆಸ್ಸಿಗೆ. ಬರೀ ಮಿಷಿನ್ ಸೇಲ್ ಮಾಡಿಬಿಡೋದಲ್ಲ. ಎಲ್ಲೋ 10,000 ಕಡಿಮೆ ಸಿಗುತ್ತೋ ಇನ್ನೊಂದು ಸಿಗುತ್ತೋ ಪ್ರಶ್ನೆ ಅಲ್ಲ. ಪ್ರಶ್ನೆ ಅದಲ್ಲ. ನೀವು ಇದ್ರ ಜೊತೆ ಕೊಟ್ಟರೆ ಎಷ್ಟು ವರ್ಷ ಸರ್ವಿಸ್ ಕೊಡ್ತೀರಿ ಸರ್? ಇದನ್ನ 1 year ಸರ್ವಿಸ್ ಇರುತ್ತೆ. 1 year ಸರ್ವಿಸ್ ಆಯ್ತಪ್ಪ. ಅದು ಆದ್ಮೇಲೂ ನನಗೆ ಸರ್ವಿಸ್ ಬೇಕಂದ್ರೆ ಏನು ಚಾರ್ಜ್ ನಿಮ್ದು? ಸಣ್ಣ ಪುಟ್ಟ ಅದು ಈ ಸ್ಪೇರ್ ಏನು ಹೋಗಿರುತ್ತೆ ನೋಡಿ, ಅದ್ರದ್ದು ಅವತ್ತಿನ ಪ್ರೈಸ್ ಏನಿರುತ್ತೋ ಗೊತ್ತಿಲ್ಲ. ಇವತ್ತಿನ ಪ್ರೈಸ್ ಪ್ರಕಾರ ಹೋದ್ರೆ ಅವತ್ತು ಜಾಸ್ತಿ ಆಗಿರ್ಬೋದು, ಏನು ಯಾರು ಹೇಳಕ್ಕಾಗಿಲ್ಲ. ಇವಾಗ ಒಬ್ಬ ಸರ್ವಿಸ್ ಮ್ಯಾನ್ ಎಷ್ಟು ದೂರಕ್ಕೆ ಹೋಗ್ಬೇಕು? ಈಗ ಇಲ್ಲಿಂದ ಒಂದು 500 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ಹೋಗಕ್ಕೆ ಬರ್ಲಿಕ್ಕೆ ಎಕ್ಸ್ಪೆನ್ಸ್, ನೈಟ್ ಎಲ್ಲೋ ಹಾಲ್ಟ್ ಆಗಬೇಕಾಗುತ್ತೆ. ಅವ್ನಿಗೆ ಊಟ ತಿಂಡಿ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಸೊ ಅದನ್ನ ನೋಡ್ಕೊಂಡು ಅವರು ಬಿಲ್ಲಿಂಗ್ ಮಾಡ್ತಾರೆ. ಬಿಟ್ರೆ ಮತ್ತೇನು ಬಟ್ ಅಟೆಂಡ್ ಅಂತೂ ಮಾಡ್ತಾರೆ, ಚಿಂತೆ ಬೇಡ. ಇನ್ನೊಂದು, ಇದಕ್ಕೆ ಯಾರ ಮೆಕ್ಯಾನಿಕ್ ಅವಶ್ಯಕತೆನೇ ಇಲ್ಲ ಸರ್. ಟೋಟಲ್ ಇಲ್ಲ. ಅವ್ರಿಗೆ ಸರ್ ಯಾವ್ದೋ ರೋಲರ್ ಹೋಯ್ತು, ಬೇರಿಂಗ್ ಹೋಯ್ತು, ಅವ್ರಿಗೆಲ್ಲ ರೋಲರ್ ಒಂದು ಬಿಟ್ಟು ಇದಕ್ಕೆ ಎಂಟೈರ್ ಮೆಕ್ಯಾನಿಸಮ್ ಸೆಟ್ಟಿಂಗ್ ಏನಿದೆ ನೋಡಿ, ಅದು ಅವ್ರ ಲೋಕಲ್ ಅಲ್ಲೇ ಸಿಗುತ್ತೆ. ಅವ್ರ ಲೋಕಲ್ ಆಟೋಮೊಬೈಲ್ಸ್ಗಳೆಲ್ಲ ಸಿಗುತ್ತೆ. ಅವ್ರಿಗೆ ಬೇಕಾಗಿರೋದು ಒಂದು ರಬ್ಬರ್ ರೋಲರು, ಸ್ಟೀಲ್ ರೋಲರ್ ಅಥವಾ ಡ್ರಮ್, ಈ 3 ಮಾತ್ರ ಅವ್ರಿಗೆಲ್ಲೂ ಸಿಗೋದಿಲ್ಲ. ಅದೇನಾದ್ರು ಡ್ಯಾಮೇಜ್ ಆಗಿದೆ ಅಂತಾರೆ ಅವರೇ ಬಿಚ್ಚಿ ಅವರೇ ಹಾಕೊಬೋದು. ಸೊ ಅದಕ್ಕೆ ನನಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು, ನಾನು ಇಲ್ಲಿಂದ ಪಾರ್ಸಲ್ ಕಳಿಸ್ಕೊಡ್ತೀನಿ, ಅವರೇ ಫಿಟ್ಟಿಂಗ್ ಮಾಡ್ಕೊಬೋದು. ಓಕೆ ಗೆಳೆಯರೇ, ನಂಬರ್ ಬರ್ತಾ ಇದೆ ಕೆಳಗಡೆ, ಫೋನ್ ಮಾಡಿ ಬುಕ್ ಮಾಡಿ ಉದ್ಯಮ ಶುರು ಮಾಡಿ. ಆಮೇಲೆ ಇನ್ನೊಂದು ಕೆಲಸ ಮಾಡೋಣ. ಇದು ಇಷ್ಟೇ ಅಲ್ಲ, ಯಾರು ಯಶಸ್ವಿ ಉದ್ಯಮಿ ಆಗಿದಾರಲ್ಲ ನಿಮ್ಮ ಹತ್ರ, ಅದನ್ನೊಂದು ಎಪಿಸೋಡ್ ಮಾಡೋಣ, ಜನಕ್ಕೆ ತೋರಿಸೋಣ, ಅವ್ರದ್ದು ಕೇಳೋಣ. ಇಲ್ಲಿಂದ ತೊಗೊಂಡು ಹೋದವರು ಎಷ್ಟು ಅರ್ನ್ ಮಾಡ್ತಿದ್ದಾರೆ, ಅವ್ರ ಕಷ್ಟ ಸುಖ ಏನು ಅದನ್ನು ಮಾತಾಡ್ಸೋಣ. ಇನ್ನೊಂದಿಷ್ಟು ನಂಬಿಕೆ ಬರ್ತದೆ ನಿಮಗೆ. ಹಾಗಾಗಿ ಮುಂದಕ್ಕೆ ಅದೊಂದು ವಿಡಿಯೋ ಮಾಡಿ ತೋರ್ಸೋಣ ಅಂತ ಹೇಳೋಣ. ಖಂಡಿತ ಸರ್. ನಮ್ದು ಏನ್ ಇವಾಗ ಬ್ರಾಂಚಸ್ ನಾವು ಕೊಟ್ಟಿದೀವಿ, ಅವ್ರು ಯಶಸ್ವಿ ಆಗಿ ಮಾಡ್ತಾ ಇದ್ದಾರೆ. ಅದನ್ನ ನೋಡೇನೆ ಅವ್ರಿಗೆ ನಾವು ಬ್ರಾಂಚಸ್ ಕೊಟ್ಟಿರೋದು. ಅಲ್ಲಿ ಬೇಕಾದ್ರೂ ಹೋಗ್ಬೋದು, ನಂಬರ್ ಬೇಕಾದ್ರೆ ಕೊಡ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಆ ಕೆಲಸ ಕೂಡ ಆಗ್ಬೋದು. ಬಟ್ ಒಂದನ್ನ ಸುಮ್ಮನೆ ಏನೋ ನೋಡೋಣ ಮಾಡೋಣ ಅನ್ನೋರು ಉದಾಸೀನ ಮಾಡಿ ದಯವಿಟ್ಟು ಈ ಬಿಸ್ನೆಸ್ಸಿಗೆ ಬರಬೇಡಿ. ಸುಮ್ಮನೆ ಯಾರೋ ನಾವು ಹೇಳಿದೀವಿ, ಬರೀ ಲಾಭ ಹೇಳ್ತೀವಿ, ನಾವು ಯಾವತ್ತು ಕಷ್ಟ ಹೇಳೋದೇ ಇಲ್ಲ. ಕಷ್ಟ ಹೇಳೋದಿಲ್ಲ. ನಿಮಗೆ ಬಂದಿರೋ ಕಷ್ಟ ಇದರಲ್ಲಿ ಚರ್ಚೆ ಮಾಡಿದೀವ ನಾವು? ಆಗಲ್ಲ. ಆದ್ರೆ ನಾನು ಕಷ್ಟ ಅನುಭವಿಸಿದ್ದು ಅದ್ ನನಗ್ ಗೊತ್ತು. ಇವತ್ ನೋಡ್ಲಿಕ್ಕೆ ನಾನು ಹಿಂಗ್ ಕಾಣಿಸ್ತಿದ್ದೀನಿ, ಆದ್ರೆ ಕಷ್ಟ ಬೀಳ್ದಲ್ಲೇ ನನ್ನ ಮೇಲೆ ನಾವು ಬರೋದೆಲ್ಲ ಚೆನ್ನಾಗಾದ್ಮೇಲೆ, ಹಾಗಾಗಿ ಚೆನ್ನಾಗಾದ್ಮೇಲೆ ಬಂದಿದೀವಿ. ಈ ಒಬ್ಬನೇ ಸಿಂಗಲ್ ಹೋರಾಟ ಇದೆಯಲ್ಲ, ಹೌದು, ಯಾರಾದರೂ ಆಗಿರಲಿ ಸರ್, ಸಿಂಗಲ್ ಭಯಂಕರ ಕಷ್ಟ. ಬಟ್ ಅದನ್ನೇನು ಮಾತಾಡೋದೇ ಇಲ್ಲ. ಯಾವತ್ತು ನಾವು ಕ್ಯಾಮ್ರಾಗಳ ಮುಂದೆ ಅಂತೂ ನಾವು ಮಾತಾಡೋದಿಲ್ಲ, ನೀವು ಮಾತಾಡೋದಿಲ್ಲ, ಬಿಟ್ಬಿಡ್ತೀವಿ. ಆ ಪಾರ್ಟನ್ನು ಬಿಟ್ಟು ಮಾತಾಡ್ತಾ ಇರ್ತೀವಿ. ಹಾಗಾಗಿ ಕಷ್ಟ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ. ಬಟ್ ಒಂದು ಮನುಷ್ಯನ್ಕಿಂತ ದೊಡ್ಡದು ಯಾವ್ದು ಅಲ್ಲೇ ಅಲ್ಲ. ಮನಸ್ಸಿನಕ್ಕಿಂತ ದೊಡ್ಡದು ಯಾವ ಕಾಂಪಿಟೇಷನ್ ಅಲ್ಲ, ಯಾವ ಕೆಲಸನೂ ಅಲ್ಲ ಅಲ್ವಾ? ಮನ್ಸು ಮಾಡಿದ್ರೆ ಏನ್ ಬೇಕಾದ್ರು. ಸೇಲ್ ಆಗಿಲ್ಲ ಅಂದ್ರೆ ನನ್ನಲ್ಲೇ ಏನೋ ಫಾಲ್ಟ್ ಇದೆ ಅಂತ ಅದನ್ನ ಹುಡುಕೊಳ್ಳಿ. ಫಸ್ಟ್ ಹುಡುಕೊಳ್ಳಿ. ನಾನು ಏನ್ ತಪ್ಪು ಮಾಡಿದ್ದೀನಿ, ಸೇಲ್ ಆಗ್ತಾ ಇಲ್ಲ, ಈ ಕೆಲಸ ನನ್ನಿಂದ ಆಗ್ತಾ ಇಲ್ಲ ಅಂದ್ರೆ ಏನು ನಿಮ್ಮಲ್ಲಿ ಫಾಲ್ಟ್ ಇದೆ, ಅದನ್ನ ಐಡೆಂಟಿಫೈ ನೀವು ಮಾಡ್ಕೊಬೇಕು. ಅರ್ಥ ಆಗ್ಲಿಲ್ವಾ ಕೇಳಿ, ಗೊತ್ತಿದ್ದನ್ನ ಹೇಳ್ಕೊಡ್ತೀನಿ. ನಾನ್ ನೋಡಿದ್ನ ನಿಮಗೆ ತೋರ್ಸ್ಕೊಡ್ತೀನಿ. ನನಗೇನು ಅನುಭವ ಇದೆ ಅದನ್ನ ನಿಮ್ ಜೊತೆ ಹಂಚ್ಕೊಂತೀನಿ. ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರ್ಸ್ಕೊಂಡು. ಯಾಕಂದ್ರೆ ನೀವು ಮಾಡೋದ್ರಿಂದ ನಮ್ದು ಒಂದಿಷ್ಟು ಸ್ವಾರ್ಥ ಇದೆ. ಇನ್ನೊಂದು ಮಿಷಿನ್ ತಗೊಂಡೋಗ್ತಾನೆ ಅಲ್ವಾ? ಅದ್ರಲ್ಲಿ ಅದು 10 ರೂಪಾಯಿ ನಮಗೆ ಸಿಗ್ತದೆ. ಹಂಗಾಗಿ ಇದು ಏನು ಅಂತಂದ್ರೆ, ನೀವು ಹೆಚ್ಚು ಉದ್ಯಮ ಎಲ್ಲರೂ ಬೆಳಿತೀವಿ. ಈಗ ನಾವು ಬಂದು ಇಲ್ಲಿ ನಿಂತ್ಕೊಳ್ಳೋಕೆ ನೀವು ಯಶಸ್ವಿ ಆಗಿರೋದಕ್ಕೆ ಕಾರಣ ಅಲ್ವಾ? ನೀವು ಬೆಳೆಯೋದಕ್ಕೆ ನಿಮ್ಮಲ್ಲಿ ಉದ್ಯಮ ಮಾಡ್ತಾ ಇರೋರು ಕಾರಣ. ಚೈನ್ ಲಿಂಕ್ ಇದೆಯಲ್ಲ. ಹಾಗಾಗಿ ಉದ್ಯಮದಾರರು ಹಳ್ಳಿಯಲ್ಲಿ ಕುತ್ಕೊಂಡು, ಹಳ್ಳಿ ಸಿಟಿ ಅಂತ ಏನಿಲ್ಲ, ಈಗ ಹಳ್ಳಿಗೂ ಕೂಡ ಗಾಡಿಗಳು ಬಂದಿದೆ, ಟ್ರ್ಯಾಕ್ಟರ್ ಬಂದಿದೆ, ನೀವು ಹೇಳ್ದಂಗೆ JCP ಬಂದಿದೆ, 2 ವೀಲರ್ ಇದೆ, ಮನೆಗೆ ಒಂದೊಂದು ಕಾರು ಇದೆ. ಅಲ್ಲಿ ಎಲ್ಲರಿಗೆ ಆಯಿಲ್ ಬೇಕು, ಎಲ್ಲರಿಗೆ ಗ್ರೀಸ್ ಬೇಕು, ಎಲ್ಲರಿಗೆ ವೇಸ್ಟ್ ಬೇಕು. ಹಾಗಾಗಿ ಅದನ್ನು ಕೊಡಿ, ಉದ್ಯಮ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ.
ನಮಸ್ತೆ ಗೆಳೆಯರೇ.